ಹಾಸನ ಜಿಲ್ಲೆಯಲ್ಲಿ 6 ಪಾಸಿಟಿವ್ ಪ್ರಕರಣ ದಾಖಲು. ಒಟ್ಟು ಸೋಂಕಿತರ ಸಂಖ್ಯೆ 621ಕ್ಕೆ ಏರಿಕೆ. 295 ಜನ ಬಿಡುಗಡೆ ಹೊಂದಿದ್ದಾರೆ. ಇನ್ನುಳಿದ 216 ಜನರು ಸಕ್ರಿಯವಾಗಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಸತೀಶ್ ಸ್ಪಷ್ಟನೆ. ಕೊರೋನಾ ಚಿಕಿತ್ಸೆ ಸಲಕರಣೆ ಖರೀದಿಯಲ್ಲಿ ಅವ್ಯವಹಾರ. ಕೋವಿಡ್-19 ಸಂದರ್ಭದಲ್ಲಿ ಸಂವಿಧಾನ ವಿಶೇಷ ಅಧಿಕಾರ ಸುಗ್ರೀವಾಜ್ಞೆಯ ಮೂಲಕ ಸರ್ಕಾರದ ನಿಯಂತ್ರಣಕ್ಕೆ ಎಲ್ಲಾ ಖಾಸಗಿ ಆಸ್ಪತ್ರೆ ಪಡೆಯುವಂತೆ ಒತ್ತಾಯ. ಬಡ ಹಾಗೂ ಮಧ್ಯಮ ವರ್ಗದವರಿಗೆ ಆರ್ಥಿಕ ಸಂಕಷ್ಟ ತಪ್ಪಿಸುವಂತೆ ಅಖಿಲ ಭಾರತ ಯುವಜನ ಫೆಡರೇಷನ್ ಇಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಕೆ. ಮತ್ತು ಕರ್ತವ್ಯ ನಿರತ ತಹಶೀಲ್ದಾರ್ ಚಂದ್ರಮೌಳೇಶ್ವರ್ ಹತ್ಯೆ ಕೃತ್ಯವೆಸಗಿದ ದುಷ್ಕರ್ಮಿಗಳ ಬಂಧನಕ್ಕೆ ಒತ್ತಾಯ. ರಾಜ್ಯ ಸರ್ಕಾರಿ ನೌಕರರಿಂದ ಕಪ್ಪು ಪಟ್ಟಿ ಧರಿಸಿ ಕರ್ತವ್ಯಕ್ಕೆ ಹಾಜರು. ಇಂತಹ ಘಟನೆ ಮರುಕಳಿಸದಂತೆ ಕಠಿಣ ಕ್ರಮ ರೂಪಿಸುವಂತೆ ಸರ್ಕಾರಕ್ಕೆ ಮನವಿ. ಜಿಲ್ಲೆಯಲ್ಲಿ ಶುಕ್ರವಾರದಂದು 6 ಕೊರೋನಾ ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿದ್ದು ಯಾವುದೇ ಸಾವು ಸಂಭವಿಸಿರುವುದಿಲ್ಲ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಸತೀಶ್ ತಿಳಿಸಿದರು. ಮಾಧ್ಯಮಕ್ಕೆ ಮಾಹಿತಿ ನೀಡಿದ ಅವರು, ಇದುವರೆಗೂ 621 ಪ್ರಕರಣಗಳು ವರದಿಯಾಗಿದ್ದು, ಚಿಕಿತ್ಸೆ ಪಡೆದು ಹೊರಗೆ ಹೋಗಿದವರು 295 ಜನ, ಚಿಕಿತ್ಸೆ ಪಡೆಯುತ್ತಿರುವವರು 216 ಜನ. ಇದುವರೆಗೂ 15 ಜನರು ಕೊರೋನಾದಿಂದ ಸಾವನ್ನಪ್ಪಿದ್ದಾರೆ ಎಂದರು. ಅರಸೀಕೆರೆಯಲ್ಲಿ 3, ಚನ್ನರಾಯಪಟ್ಟಣದಲ್ಲಿ 2, ಹಾಸನದಲ್ಲಿ 1 ಸೇರಿ ಒಟ್ಟು 6 ಪ್ರಕರಣಗಳು ಇಂದು ದಾಖಲಾಗಿದೆ. ಹೊರಗೆ ಬಂದ ವೇಳೆ ತಪ್ಪದೆ ಮಾಸ್ಕ್ ಅನ್ನು ಧರಿಸಬೇಕು. ಸಭೆ ಸಮಾರಂಭವನ್ನ ಆದಷ್ಟು ಕಡಿಮೆ ಮಾಡಬೇಕು. ಸುಖಾಸುಮ್ಮನೆ ಹೊರಗೆ ಬರುವಂತದನ್ನ ತಡೆಯಬೇಕು. ಕೋವಿಡ್ ತಡೆಯಲು ಸಾರ್ವಜನಿಕರು ನಮ್ಮೊಂದಿಗೆ ಕೈ ಜೋಡಿಸುವಂತೆ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಸತೀಶ್ ಮನವಿ ಮಾಡಿದರು. ಜಿಲ್ಲೆಯಲ್ಲಿ ಇಂದು 6 ಹೊಸ ಪ್ರಕರಣಗಳು ದಾಖಲಾಗಿದ್ದು, ಇಲ್ಲಿಯವರೆಗೆ 621 ಪ್ರಕರಣ ವರದಿಯಾಗಿದೆ. ಈ ನಮ್ಮಲ್ಲಿ ಡಿಸ್ಚಾರ್ಜ್ ಆಗಿರುವಂಥವರು 390 ಇದ್ದು, ಆಕ್ಟಿವ್ ಕೇಸಸ್ ಇರುವಂಥದ್ದು 216 ಮತ್ತು ಟೋಟಲ್ ಡೆಸ್ ಆಗಿರುವಂಥದ್ದು 15. ಮತ್ತು ಜಿಲ್ಲಾವಾರು ಇವತ್ತು ಅರಸೀಕೆರೆಯಲ್ಲಿ 3 ಪ್ರಕರಣ, ಮತ್ತು ಚನ್ನರಾಯಪಟ್ಟಣದಲ್ಲಿ 2 ಪ್ರಕರಣ, ಹಾಸನದಲ್ಲಿ 1 ಪ್ರಕರಣ ದಾಖಲಾಗಿದ್ದು, ಒಟ್ಟು 6 ಪ್ರಕರಣ ದಾಖಲಾಗಿರುವಂಥದ್ದು. ನಾವು ಸಾರ್ವಜನಿಕರಲ್ಲಿ ಇಲಾಖೆ ವತಿಯಿಂದ ಮನವಿ ಮಾಡೋದೇನೆಂದರೆ, ಮಾಸ್ಕ್ನ ಧರಿಸಬೇಕು. ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಸಭೆ ಸಮಾರಂಭಗಳನ್ನು ಆದಷ್ಟು ಅವಾಯ್ಡ್ ಮಾಡಬೇಕು. ಮತ್ತು ಅನ್ನೆಸರಿಯಾಗಿ ಹೊರಗಡೆ ಬರುವಂಥದ್ದನ್ನು ಅವಾಯ್ಡ್ ಮಾಡಬೇಕು. ಆ ಮೂಲಕ ಕೋವಿಡ್ನ ನಿಯಂತ್ರಣ ಕಾರ್ಯದಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಬೇಕು ಅಂತ ಸಾರ್ವಜನಿಕರಲ್ಲಿ ಇಲಾಖೆ ವತಿಯಿಂದ ಮನವಿಯನ್ನು ಮಾಡ್ತಾ ಇದ್ದೇವೆ. ಶ್ರೀನಿವಾಸ್, ಹಾಸನ್, ಜಸ್ಟ್ ನ್ಯೂಸ್. ಹೊಳೆನರಸೀಪುರ ಪಟ್ಟಣದ ತಾಲೂಕು ಕಚೇರಿಯ ಆವರಣದಲ್ಲಿ ಶುಕ್ರವಾರ ಶಾಸಕ ಎಚ್.ಡಿ. ರೇವಣ್ಣನವರು ಸುದ್ದಿಗಾರರೊಂದಿಗೆ ಮಾತನಾಡಿ, ಬಂಗಾರಪೇಟೆಯಲ್ಲಿ ಕರ್ತವ್ಯದಲ್ಲಿದ್ದಂತಹ ತಹಶೀಲ್ದಾರ್ ಬಿ.ಕೆ. ಚಂದ್ರಮೌಳೇಶ್ವರ್ ಹತ್ಯೆಯನ್ನ ಖಂಡನೀಯ. ಈ ರೀತಿ ಘಟನೆ ಜರುಗದಂತೆ ಸರ್ಕಾರ ಎಚ್ಚರಿಕೆ ವಹಿಸಬೇಕು ಎಂದು ಒತ್ತಾಯಿಸುತ್ತೇನೆ ಮತ್ತು ಮೃತರ ಆತ್ಮಕ್ಕೆ ಶಾಂತಿ ಕೋರುತ್ತೇನೆ ಎಂದು ಶಾಸಕ ಎಚ್.ಡಿ. ರೇವಣ್ಣನವರು ತಿಳಿಸಿದರು. ನಂತರ ಮಾತನಾಡಿದ ಅವರು, ಹಾಸನದ ಕೋವಿಡ್ ಕೇಂದ್ರದಲ್ಲಿ ಸೋಂಕಿತರಿಗೆ ಊಟ ನೀಡಲು ಹಣವಿಲ್ಲದೆ ಇರುವುದರಿಂದ ಗುತ್ತಿಗೆದಾರರು ಪರದಾಡುತ್ತಿದ್ದಾನೆ. ಈ ಸಂಬಂಧ ಹಣ ಬಿಡುಗಡೆಗೆ ಒತ್ತಾಯಿಸಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರವರು ಮತ್ತು ಲೋಕಸಭೆ ಸದಸ್ಯ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. ಮುಖ್ಯಮಂತ್ರಿಗಳು ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿತರಿಗೆ ಔಷಧಿ ಹಾಗೂ ಉಪಚಾರಕ್ಕೆ ಶೀಘ್ರವಾಗಿ 4 ಕೋಟಿ ರೂಪಾಯಿಗಳನ್ನ ಬಿಡುಗಡೆ ಮಾಡಬೇಕು. ಇಲ್ಲಸಲ್ಲದೆ ಸಬೂಬು ಹೇಳಿ ಕಾಳಹರಣ ಮಾಡಬಾರದು ಎಂದು ಒತ್ತಾಯ ಮಾಡುತ್ತೇವೆ. 25 ಲಕ್ಷ ರೂಪಾಯಿಗಳನ್ನ ಸಂಗ್ರಹಿಸಿ ನೀಡಿದ್ದೇವೆ. ಊಟ ತಿಂಡಿ ವ್ಯವಸ್ಥೆಯನ್ನ ಸರಿಯಾಗಿ ಮಾಡಿ ಎಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದಾಗ ನಾವೇ ಮಾಡುತ್ತೇವೆ ಎಂದು ಭರವಸೆಯನ್ನ ಜಿಲ್ಲಾಧಿಕಾರಿ ಸಾಹೇಬರವರು ನೀಡಿದ್ದಾರೆ ಎಂದರು. ಜಿಲ್ಲೆಯಲ್ಲಿ ಕಳೆದ 12 ತಿಂಗಳಿಂದ ಕಾಮಗಾರಿಗಳನ್ನ ಸ್ಥಗಿತಗೊಂಡಿದ್ದು, ದ್ವೇಷದ ರಾಜಕಾರಣದಿಂದ ಜಿಲ್ಲೆಯಲ್ಲಿ ಅಭಿವೃದ್ಧಿ ಕಾರ್ಯಗಳು ನಿಂತು ಹೋಗಿದೆ. ಕೊರೋನಾ ಸಮಸ್ಯೆ ನಿವಾರಣೆಯ ನಂತರ ಉಗ್ರ ಹೋರಾಟ ಮಾಡುತ್ತೇವೆ. ಕೋವಿಡ್ ಸಂಕಷ್ಟ ಜನರಿಗೆ ಯಾವುದೇ ಕಿಟ್ ಅನ್ನು ನೀಡದೇ ಇರುವಾಗ ಔಷಧಿ ಮತ್ತು ಉಪಚಾರ ಸರಿಯಾಗಿ ಮಾಡದಿದ್ದರೆ ಹೇಗೆ ಎಂದು ಪ್ರಶ್ನಿಸಿದರು. ಸರ್, ಎಷ್ಟು ಕೊಟ್ಟಿದ್ದಾರೆ ಈಗ? ಊಟಕ್ಕೆ ದುಡ್ಡಿಲ್ಲ ಅಂತಾರೆ. ಊಟ ಹಾಸ್ಟೆಲಲ್ಲಿ ಊಟ ಕೊಡೋಕ್ಕೆ ಕೋವಿಡ್ ಇವರಿಗೆ ಅವ್ರು ಯಾರು ಕಾಂಟ್ರಾಕ್ಟ್ ಕೆಲಸ ಇದು ಮಾಡಿದ್ರು ದುಡ್ಡೇ ಕೊಡೋದಿಲ್ಲ ಅಂತ ನಾನು ಕೇಳಿದೆ. ನಾನೇ ನನ್ನ ಕೈಯಿಂದ ಬೇಕಾದ್ರೆ ನಾವೆಲ್ಲ ಸೇರಿ ಒಂದು 25 ಲಕ್ಷ ಹೆಚ್ಚುಬಿಟ್ಟೆ ಬೇಕಾದ್ರೆ ಊಟ ಕೊಡಿಸೋವಂಥ ಕೆಲಸ ಮಾಡ್ತೀವಿ ಅಂತ ಡಿ ಸಿ ಮನವಿ ಮಾಡಿದೆ. ನಾನು ಬೇಡ ಸರ್ ನಾನು ಮಾಡಿಸ್ತೀನಿ ಅಂತಂದರು ಡಿ ಸಿ. ಅದಕ್ಕೆ ಕೂಡಲೇ ನಾನು ಹೇಳೋದು, ಆ ಕೋವಿಡ್ ಇವ್ರಿಗೆ ಏನು ಊಟ ಕೊಡಬೇಕೋ ಅದನ್ನು ಕೊಡಬೇಕಾಗಿ ಸರ್ಕಾರ ಇದಕ್ಕೆ ಕೂಡಲೇ ಹಣ ಬಿಡುಗಡೆ ಮಾಡಬೇಕು. ಈಗ ಸುಮ್ಮನೆ ಸಬು ಬೀಳ್ತಾ ಕೂತ್ಕೋಬಾರ್ದು. ನಾನು ಹೇಳೋದು, ಮುಖ್ಯಮಂತ್ರಿಗಳು ಕೂಡಲೇ, ಏಕೆಂದರೆ ಇವತ್ತು ಕಳೆದ 12 ತಿಂಗಳಿಂದ ಕಾಮಗಾರಿಗಳೆಲ್ಲ ನಿಂತೋಗಿರೋ ಜಿಲ್ಲೆ. ಈ ಜಿಲ್ಲೆ ಕಂಪ್ಲೀಟು ಇವತ್ತು ದ್ವೇಷದ ರಾಜಕಾರಣದಿಂದ ನಡೀತಾ ಇದೆ. ಈ ಸರ್ಕಾರ ಕೂಡಲೇ ನಮ್ಮ ಸರ್ಕಾರ ಕೆಲಸ ಮಾಡಿದ್ರು ಅಂದರೆ ನಾವು ತಾಳ್ಮೆಯಿಂದ ತಡೀತೀವಿ. ಇದು ಕೊರೋನಾ ಕಳೆದ್ಮೇಲೆ ಉಗ್ರ ಹೋರಾಟ ಮಾಡಬೇಕಾದ್ರೆ ಮಾಡುವಂಥ ಚಳವಳಿಕೆ ಬಂದರೆ ಮಾಡ್ತೀವಿ. ಆದರೆ ಕೊರೋನಾ ಊಟ ತಿಂಡಿಗೆ ಅವ್ರಿಗೆ ಏನು ಬೇಕೋ
ಅವ್ರ ಹಾಸ್ಪಿಟ್ಲ್ ಖರ್ಚು ಅದೆಲ್ಲ ಮಾಡಿಸ್ಬೇಕು ಅಂತ ನನ್ನ ಸರ್ಕಾರದ ಒತ್ತಾಯ ಮಾಡಿ ಅದಕ್ಕೆ ಉದಾಸೀನ ಮಾಡಬೇಕು. ನಿಮ್ಮ ಕೈಲಿ ಮಾಡೋಕ್ಕಾಗಲ್ಲ ಅಂದರೆ ನಾವು ಮಾಡ್ಕೊತೀವಿ. ಇಲ್ಲಿವರೆಗೆ ಯಾರಿಗೂ ಕೋವಿಡ್ ಸಂಕಷ್ಟ ಇವರಿಗೆ ಒಂದು ಕಿಟ್ಟು ಯಾವುದೂ ಕೊಟ್ಟಿಲ್ಲ ಇವತ್ತವರೆಗೆ. ದಯಮಾಡಿ ಅದು ಮಾಡಬೇಕಂತೆ ಮತ್ತು ಇದನ್ನು ಹೇಳಿದ್ದೀನಲ್ಲ, ಇವತ್ತು ಅವ್ರ ಹಾಸ್ಪಿಟ್ಲ್ ಶಾಂತಿಗೆ ನಮ್ಮ ಚಂದ್ರಮೌಳೇಶ್ವರ ಚಿರೋರು ಬಂಗಾರಪೇಟ ಕಾಶಿ ಇಂಥ ಕೃಷಿ ಆಗೋದಕ್ಕೆ ಬಿಡಬಾರ್ದು ಸರ್ಕಾರ ಅಂತ ಒತ್ತಾಯ ಮಾಡ್ತೀವಿ. ಟೀ ಕುಡಿತೀರಾ? ನಮ್ಮ ಜಿಲ್ಲೆದೇ ಕೆಲಸ ಎಲ್ಲ ನಿಂತವೆ. ಈ ಸಂದರ್ಭದಲ್ಲಿ ತಹಶೀಲ್ದಾರ್ KR ಶ್ರೀನಿವಾಸ್, ಡಿವೈಎಸ್ಪಿ ಲಕ್ಷ್ಮಣಗೌಡ ಇತರರು ಹಾಜರಿದ್ದರು. ರವಿಕುಮಾರ್, ಹೊಳೆನರಸೀಪುರ, ಜಸ್ಟ್ ನ್ಯೂಸ್. ಆಹಾರದ ಸಾರ್ವಭೌಮತ್ವವನ್ನ ಹೊಂದಿದೆ ನಮ್ಮ ದೇಶ. ಆಳುವವರ ಕೃಷಿ ವಿರೋಧಿ ಮನಸ್ಥಿತಿಯನ್ನ ಸೃಷ್ಟಿಸಿರುವಂತಹ ಕೃಷಿ ಬಿಕ್ಕಟ್ಟುಗಳಿಂದಲೇ ಈಗಾಗಲೇ ಆಹಾರದ ಸಮಸ್ಯೆಯನ್ನ ಎದುರಿಸುತ್ತಿದ್ದಾರೆ. ಬಡ ಜನರು ಹಸಿವಿನಿಂದ ಸಾಯಲು ತೊಡಗಿದ್ದಾರೆ. ದೂರದೃಷ್ಟಿ ಇಲ್ಲದೆ ರಾಜಕಾರಣಿಗಳು ಅಜಾಗರೂಕತೆಯ ಕ್ರಮಗಳಿಂದಾಗಿ ಕೃಷಿ ಭೂಮಿ ನಾಶವಾಗಿ ಆಹಾರದ ಸಮಸ್ಯೆ ಮತ್ತಷ್ಟು ಉಲ್ಬಣಗೊಳ್ಳುವುದು ನಿಶ್ಚಿತವಾಗಿದೆ. ಅಷ್ಟೇ ಅಲ್ಲದೆ ಬಡ ಜನರು ಹಸಿವಿನಿಂದ ಸಂಕಷ್ಟಕ್ಕೊಳಗಾದ ನಮ್ಮ ರಾಜ್ಯ ಹಾಗೂ ದೇಶದ ಎಂತೋಪಿಯಾದಂತಹ ದಾರುಣ ಸ್ಥಿತಿ ತಲುಪುವಂತಹ ಅಪಾಯ ಎದುರಾಗಲಿದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರವು ಭೂ ಸುಧಾರಣೆ ಕಾಯ್ದೆಯನ್ನ ತಿದ್ದುಪಡಿಗೆ ತರುವ ಮತ್ತು ಸುದೀರ್ಘ ಕಾಲದವರೆಗೂ ಸಂಘ ಸಂಸ್ಥೆಗಳಿಗೆ ಗುತ್ತಿಗೆ ನೀಡಲಾಗುವ ಜಮೀನನ್ನ ಗುತ್ತಿಗೆದಾರರ ಪರಭಾರೆ ಮಾಡುವ ಪ್ರಸ್ತಾವನೆಗಳನ್ನ ಗ್ರಾಮೀಣ ರೈತ ಕಾರ್ಮಿಕರು ಹಾಗೂ ಭೂಹೀನ ಬಡವರು ಹಿತದೃಷ್ಟಿಯಿಂದ ಕೈಬಿಟ್ಟು ಭೂರಹಿತ ಕೃಷಿ ಕಾರ್ಮಿಕರು ಮತ್ತು ಅರಣ್ಯ ವಾಸಿಗಳಿಗೆ ಭೂ ಹಕ್ಕನ್ನ ಸಮಸ್ಯೆಯನ್ನ ಇತ್ಯರ್ಥಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಲು ಮುಂದಾಗಬೇಕು ಎಂದು ದಲಿತ ಸಂಘರ್ಷ ಸಮಿತಿ ಒಕ್ಕೂಟದಿಂದ ಈ ಮೂಲಕ ಮನವಿ ಮಾಡಲಾಯಿತು. ಹಾಸನ ತಾಲೂಕಿನ ಭೂ ಅಭಿವೃದ್ಧಿಗಾರರ ಸಂಘವನ್ನ ಸ್ಥಾಪನೆ ಮಾಡಲಿಕ್ಕೆ ಕಾರಣ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ನಮ್ಮ ಲ್ಯಾಂಡ್ ಡೆವಲಪರ್ಸ್ಗೆ ಸಡ್ಲೀಕರಣ ಮಾಡಿ ಹಲವು ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ. ಆದರೆ ಈ ಜಿಲ್ಲಾಡಳಿತ ಯಾರ ಒತ್ತಡಕ್ಕೆ ಮಣಿದೋ ಈ ಥರ ಮಾತಾಡಿದ ಗೊತ್ತಿಲ್ಲ. ಆದರೆ ಭೂ ಅಭಿವೃದ್ಧಿಗಾರರಿಗೆ ಮತ್ತು ಸಾರ್ವಜನಿಕವಾಗಿ ಬಹಳ ಅನ್ಯಾಯವನ್ನು ಎಸಗ್ತಾ ಇದೆ. ಇದ್ರ ವಿರುದ್ಧ ನಾವುಗಳು ಎಲ್ಲ ಸೇರಿ ಒಂದು 500-600 ಜನ ಏನು ಡೆವಲಪರ್ಸ್ ಇದ್ದೀವಿ, ಒಂದು ಸಂಘನ ಸ್ಥಾಪನೆ ಮಾಡಿ ಇದರ ವಿರುದ್ಧ ಹೋರಾಡುವ ಮೂಲಕ ನಮ್ಮಗಳ ಹಿತವನ್ನು ಕಾಯ್ದು ಸಾರ್ವಜನಿಕವಾಗಿ ಶಕ್ತಿ ತುಂಬತಕ್ಕಂಥ ಒಂದು ನಿಟ್ಟಿನಲ್ಲಿ ಈ ದಿವಸ ಸಂಘವನ್ನ ಸ್ಥಾಪನೆ ಮಾಡಿದ್ದೇವೆ. ಮುಂದಿನ ದಿವಸ ಜಿಲ್ಲಾಡಳಿತ ಇದೇ ರೀತಿ ಏನಾದ್ರು ಮುಂದುವರೆದ್ರೆ ಉಗ್ರ ಹೋರಾಟ ಮಾಡುವ ಮೂಲಕ ಸಂಘಕ್ಕೆ ಒಂದು ಜೀವ ಕಟ್ಟುವ ಒಂದು ಶಕ್ತಿಯನ್ನು ತುಂಬಿ ಜಿಲ್ಲೆಯ ಸಾರ್ವಜನಿಕರಿಗೆ ಬಹಳ ನೆರವಾಗ್ತೀವಿ ಅಂತ ಹೇಳಿ ಈ ಮೂಲಕ ತಿಳಿಯಪಡಿಸ್ತೀವಿ. ಈ ಭೂ ಅಭಿವೃದ್ಧಿ ಸಂಘ ಸ್ಥಾಪನೆ ಮಾಡ್ತಾ ಇದ್ದೀವಿ. ಇದೇನು ಅಂತ ಹೇಳಿದ್ರೆ ಇದು ಸಾರ್ವಜನಿಕವಾಗಿ ಯಾವುದೇ ರಾಜಕೀಯ ಉದ್ದೇಶದಿಂದ ನಾವು ಮಾಡ್ತಾ ಇಲ್ಲ. ಯಾವುದೇ ರಾಜಕೀಯ ಉದ್ದೇಶದಿಂದ ಮಾಡ್ತಾ ಇಲ್ಲ. ಇದನ್ನು ಮಾಡ್ತಾ ಇರೋದು ಒಂದು ನಮ್ಮಗಳ ರಿಯಲ್ ಎಸ್ಟೇಟ್ ಏನು ಮತ್ತೆ ನಮಗೆ ನಾನಾ ಥರದ ತೊಂದರೆಗಳಾಗ್ತಾ ಇದೆ. ಸರ್ಕಾರದಿಂದ ನಾನಾ ಥರದ ತೊಂದರೆಗಳಾಗ್ತಾ ಇದೆ. ಆ ತೊಂದರೆಗಳನ್ನು ನಾವೆಲ್ಲ ಒಟ್ಟಿಗೆ ಸೇರ್ಕೊಂಡು, ನಾವು ಡೆವಲಪರ್ಸ್ಗಳೆಲ್ಲ ಒಟ್ಟಿಗೆ ಸೇರಿಕೊಂಡು ಅದನ್ನು ಯಾವ ರೀತಿ ಕ್ರಮ ತಗೋಬೇಕು, ಯಾವ ರೀತಿ ಮಾಡಬೇಕು, ಏನು ಎತ್ತ ಅಂತ ಹೇಳ್ಬಿಟ್ಟು ನಾವು ಈ ಹಾಸನ ತಾಲೂಕು ಇದರಿಂದ ಮಾಡ್ತಾ ಇದ್ದೀವಿ. ಇದನ್ನು ನಾವು ಒಂದು ಸ್ಥಳದಲ್ಲಿ ನಾವು ಸ್ಥಾಪನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಜಾಗ ನೋಡಿದ್ದೀವಿ. ಆ ಜಾಗದಲ್ಲಿ ಈಗ ಅದನ್ನು ಅಭಿವೃದ್ಧಿಪಡಿಸ್ತೀವಿ ನಾವು. ಮತ್ತು ಅದ್ರ ಜೊತೆಗೆ ಈ ನಮ್ಮ ಸಂಘದಲ್ಲಿ ಆಗ್ತಕ್ಕಂಥ ಕೆಲವ್ರಿಗೆ ಯಾವುದೋ ತೊಂದರೆಗಳು ಮತ್ತು ನಮ್ಮ ರಿಯಲ್ ಎಸ್ಟೇಟಲ್ಲಿ ಕೆಲವ್ರಿಗೆ ತೊಂದರೆಗಳಾಗೋದನ್ನ, ಯಾರಿಗಾದ್ರು ಕಷ್ಟ ಸುಖಗಳಿಗೆ ಎಲ್ಲದಕ್ಕೂ ಆಗೋದು, ಮತ್ತು ನಾಗರಿಕರಿಗೂ ಏನಾದ್ರು ತೊಂದರೆ ಆದರೆ, ನಮ್ಮ ರಿಯಲ್ ಎಸ್ಟೇಟಿಂದ ನಾಗರಿಕರುಗಳಿಗೆ ಯಾರಿಗಾದ್ರು ತೊಂದರೆ ಆದರೆ ಅದನ್ನೂ ಸರಿಪಡಿಸ್ಕೊಡ್ತೀವಿ ನಾವು. ನಮ್ಮಿಂದ ಏನಾದ್ರು ತೊಂದರೆ ಆಗಿದೆ, ರಿಯಲ್ ಎಸ್ಟೇಟಿಂದ ತೊಂದರೆ ಆಗಿದ್ರೆ ಅದನ್ನ ನಾವು ಮಾಡ್ತೀವಿ. ಶ್ರೀನಿವಾಸ್, ಹಾಸನ್, ಜಸ್ಟ್ ನ್ಯೂಸ್. ಹಾಸನ ನಗರದ ಶ್ರೀ ಹಾಸನಾಂಬ ದೇವಾಲಯದ ಆವರಣದಲ್ಲಿ ಸಹಾರಾ ಜನ ಸೇವಾ ಟ್ರಸ್ಟ್ ವತಿಯಿಂದ ಜೆಡಿಎಸ್ ಮುಖಂಡರಾದಂತಹ ಅಗಿಲೆ ಯೋಗೇಶ್ ನೇತೃತ್ವದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಅಬಲಂ 30 ಉಚಿತ ಔಷಧಿಯನ್ನ ವಿತರಣೆ ಮಾಡಲಾಯಿತು. ಮೊದಲು ಹಾಸನಾಂಬೆ ದೇವಾಲಯದಲ್ಲಿರುವ ಶ್ರೀ ಹಾಸನಾಂಬ ದೇವಿಗೆ ಹಾಗೂ ಸಿದ್ದೇಶ್ವರ ದೇವರಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಲಾಯಿತು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅಗಿಲೆ ಯೋಗೇಶ್ ಅವರು, ಕರೋನಾ ಎಂಬುವ ಮಹಾಮಾರಿ ಜಗತ್ತಿನಾದ್ಯಂತ ಆವರಿಸಿದ್ದು, ಸರ್ಕಾರ, ಖಾಸಗಿ ವೈದ್ಯಕೀಯ ಪ್ರಯೋಗಾಲಯಗಳಲ್ಲಿ ಹಾಗೂ ವೈದ್ಯಕೀಯ ಸಂಸ್ಥೆಗಳು ಅನೇಕ ಪ್ರಯೋಗಗಳನ್ನು
ಪ್ರಯೋಗಗಳನ್ನ ಮಾಡಿ ರೋಗವನ್ನ ಹೋಗಲಾಡಿಸಲು ಸತತ ಪ್ರಯತ್ನವನ್ನ ಪಡುತ್ತಿರುವುದಾಗಿ ತಿಳಿಸಿದರು. ಅದರಲ್ಲೂ ಆಯುಷ್ ಇಲಾಖೆ ಅನುಮೋದನೆ ಮಾಡಿರುವಂತಹ ಕೆಲ ಸಲಹೆ ಸೂಚನೆಗಳನ್ನ ಕೊಟ್ಟು ಕೋವಿಡ್-19 ನಿಂದ ಯಾವ ರೀತಿ ದೂರ ಇರಬಹುದು, ಇದನ್ನು ತಡೆಯಬೇಕಾದರೆ ಮನುಷ್ಯನ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಮೂಲಕ ವೈರಾಣುಗಳನ್ನು ತಡೆಯಬೇಕು ಎಂದು ಆಯುಷ್ ಇಲಾಖೆಯ ಉದ್ದೇಶವಾಗಿದೆ. ಈ ನಿಟ್ಟಿನಲ್ಲಿ ನಾವುಗಳು ಚ್ಯವನ್ಪ್ರಾಶ್ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಔಷಧಿಯನ್ನ ಉಚಿತವಾಗಿ ಕೊಡಲಾಗುತ್ತಿದೆ ಎಂದರು. ಈ ಭೂಮಿಯ ಮೇಲೆ ರಾಗಿ ಜೊತೆ ಹುಟ್ಟುತ್ತದೆ, ರಾಗಿಯಂತೆ ಕಾಣುತ್ತದೆ, ಅದು ಬೆಳೆದ ಮೇಲೆ ಗೊತ್ತಾಗುತ್ತದೆ ಅದು ಕೊಡ್ನರಿಯಂತೆ. ಈ ಕ್ಷೇತ್ರದಲ್ಲಿ ಅಂತಹದೊಂದು ಜನಪ್ರತಿನಿಧಿ ಹುಟ್ಟಿದ್ದಾರೆ. ತಾಯಿ ಅದನ್ನ ಬೇಗ ತೆಗೆದು ಬಿಡುವ, ನನಗೆ ಶಕ್ತಿಯನ್ನ ಕೊಡು ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡಿರುವುದಾಗಿ ತಿಳಿಸಿದರು. ಜಗತ್ತಿನಾದ್ಯಂತ ಖಾಸಗಿ ವೈದ್ಯಕೀಯ ಪ್ರಯೋಗಾಲಯಗಳು ಮತ್ತು ಸರ್ಕಾರಿ ವೈದ್ಯಕೀಯ ಪ್ರಯೋಗಾಲಯಗಳು, ವೈದ್ಯಕೀಯ ಸಂಸ್ಥೆಗಳು, ಖಾಸಗಿ ವೈದ್ಯಕೀಯ ಸಂಸ್ಥೆ ಮತ್ತು ಸರ್ಕಾರಿ ವೈದ್ಯಕೀಯ ಸಂಸ್ಥೆಗಳು ಅನೇಕ ಪ್ರಯೋಗಗಳನ್ನ ಮಾಡಿ ಇದಕ್ಕೆ ಈ ರೋಗನ ಹೋಗಲಾಡಿಸಬೇಕು ಅಂತ ಹೇಳಿ ಸತತ ಪ್ರಯತ್ನ ಪಡ್ತಿದ್ದೇವೆ. ಅದರಲ್ಲಿ ಆಯುಷ್ ಇಲಾಖೆ ಅನುಮೋದನೆ ಮಾಡಿರ್ತಕ್ಕಂಥ ಕೆಲವು ಸಲಹಾ ಸೂಚನೆಗಳನ್ನ ಕೊಡೋದ್ರ ಮುಖಾಂತರ ಕೋವಿಡ್-19 ಯಾವ ಥರ ದೂರ ಇರಬಹುದು ನಾವು ಅನ್ನೋದನ್ನ ಸಲಹೆಗಳನ್ನ ಕೊಟ್ಟಿದೆ. ಅದ್ರ ಜೊತೆಗೆ ಕೋವಿಡ್-19 ತಡಿಬೇಕು ಅಂದ್ರೆ ರೋಗ ನಿರೋಧಕ ಶಕ್ತಿನ, ಮನುಷ್ಯನ ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸ್ಕೊಳ್ಳೋದ್ರ ಮುಖಾಂತರನೇ ಇದನ್ನ ಈ ವೈರಾಣುನ ತಡಿಬೇಕು ಅನ್ನೋದು ಆಯುಷ್ ಇಲಾಖೆಯ ಸಲಹೆಗಳು. ಅದರಂತೆ ಇವತ್ತು ನಾವು ಹಾಸನಾಂಬ ತಾಯಿ ಸನ್ನಿಧಿಲಿ ನಾವು ಪ್ರಾರ್ಥನೆ ಮಾಡಿ, ತಾಯಿ ಜಗನ್ಮಾತೆ ಈ ಲೋಕಕ್ಕೆ ಹರಡಿರ್ತಕ್ಕಂಥ ಈ ರೋಗಾಣುನ, ಈ ಕೊರೋನಾ ರೋಗಾಣುನ ತಾಯಿ ಹೋಗ್ಲಾಡ್ಸವ ಅಂತ ಹೇಳಿ ನಾವು ಇವತ್ತು ಒಂದು ಚ್ಯವನ್ಪ್ರಾಶನದ ದೇಹದ ಆರೋಗ್ಯನ ಮತ್ತೆ ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ತಕ್ಕಂಥ ಒಂದು ಚ್ಯವನ್ಪ್ರಾಶನ ಅಂತ ಬೆಳೆಯುತ್ತೆ. ಅದು ರಾಗಿ ಹುಟ್ಟುವಾಗ ರಾಗಿ ಜೊತೆ ರಾಗಿನೇ ಕಾಣುತ್ತೆ, ಅದುವೇ ಬೆಳೆದ ಮೇಲೆ ಗೊತ್ತಾಗೋದು ಕೊಡ್ನಾರಿ ಅಂತ. ಅಂಥದ್ದೊಂದು ಈ ಕ್ಷೇತ್ರದಲ್ಲಿ ಒಂದು ಜನಪ್ರತಿನಿಧಿ ಹುಟ್ಟುಬಿಟ್ಟಿದೆ ತಾಯಿ, ಅದನ್ನ ಬೇಗ ತೆಗೆದು ಬಿಡವ, ಅದಕ್ಕೆ ನನಗೆ ಶಕ್ತಿನೂ ಕೊಡುವ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಂಡು ನಾನು ಜಿಲ್ಲಾಧಿಕಾರಿಗಳ ಹತ್ರ ಅನುಮೋದನೆ ಪಡ್ಕೊಂಡು ಆಮೇಲೆ ಆರ್ಸೆನಿಕ್ ಆಲ್ಬಮ್ ಅನ್ನೋದನ್ನ ಎಲ್ಲ ಬಡವರಿಗೆ ಕೊಡ್ಬೇಕು ಅಂತ ತೀರ್ಮಾನ ಮಾಡಿದ್ನಿ. ಆರ್ಸೆನಿಕ್ ಆಲ್ಬಮ್ ಅನ್ನೋದನ್ನ ನಮ್ಮ ಹೋಮಿಯೋಪತಿ ಡಾಕ್ಟ್ರು ಮತ್ತೆ ಆಯುಷ್ ಇಲಾಖೆ ಏನೇನು ಗೈಡ್ಲೈನ್ಸ್ ಕೊಟ್ಟಿದೆ ಅಂತ ಅವರು ಕೂಡ ಹೇಳ್ತಾರೆ. ಆಯುಷ್ ಇಲಾಖೆ ಅನುಮೋದಿಸಿರುವ ಆರ್ಸೆನಿಕಮ್ ಆಲ್ಬಮ್ 30 ಅದರ ಉಪಯೋಗ ಬಹಳ ಇದೆ. ಅದರ ಉಪಯೋಗದಿಂದಾಗಿ ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುವುದಲ್ಲದೆ ಅದನ್ನು ಇಮ್ಯುನೋ ಬೂಸ್ಟರ್ ಮತ್ತು ಇಮ್ಯುನೋ ಮಾಡ್ಯುಲೇಟರ್ ಅಂತ ಕೂಡ ನಾವು ಹೇಳ್ತೀವಿ. ಇದರಿಂದ ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಅದನ್ನು 1 ತಿಂಗಳಿನಲ್ಲಿ 3 ದಿವಸ ತೆಗೆದುಕೊಳ್ಬಹುದು. ಆಮೇಲೆ 1 ತಿಂಗಳ ನಂತರ ಮತ್ತೆ ಡಾಕ್ಟರ್ನಲ್ಲಿ ಪರೀಕ್ಷೆ ಮಾಡಿಸಿಕೊಂಡು ಮತ್ತೆ ಅದನ್ನು ಕಂಟಿನ್ಯೂ ಮಾಡಬಹುದು. ಈಗ ನಾವು ನಮ್ಮ ಕ್ಲಿನಿಕ್ನಲ್ಲಿ ಕೊಡ್ತಾ ಇದ್ದೀವಿ ಮತ್ತು ಅದರ ಯಾವುದೇ ಒಂದು ಅಡ್ಡ ಪರಿಣಾಮಗಳಿಲ್ಲದೆ ಇರೋದ್ರಿಂದ ಯಾವುದೇ ಒಂದು ವಿಧವಾದ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಅಂತ ನಾವೇನು ಹೇಳ್ತೀವಿ, ಶೀತ, ನೆಗಡಿ, ಕೆಮ್ಮು, ಗಂಟಲು ಕೆರೆತ, ಏನು ಆ ಥರ ಏನು ಕಂಡೀಷನ್ಗಳು ಇದು ಸಿಕ್ಕಿಲ್ಲ ಅವರಿಗೆ. ಏನಂತಂದ್ರೆ ಚೆನ್ನಾಗಿ ಗುಣಮುಖವಾಗಿದ್ದಾರೆ. ಈ ಆರ್ಸೆನಿಕಮ್ ಆಲ್ಬಮ್ನ ವಿಶೇಷತೆ ಏನು ಅಂತಂದರೆ ಇದರಲ್ಲಿ ಅಡ್ಡ ಪರಿಣಾಮಗಳು ಇಲ್ಲದೆ ಇರೋದು ಒಂದು, ಮತ್ತು ಅದು ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುವುದಲ್ಲದೆ ಅದನ್ನು ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡುವುದಲ್ಲದೆ ಅದನ್ನು ಮತ್ತೆ ರೋಗವನ್ನು ಬರದಂತೆ ಕೂಡ ತಡೆಯುತ್ತೆ. ಮತ್ತು ಇನ್ನೊಂದು ಏನಾಗುತ್ತೆ ಅಂತಂದರೆ ಅದರಲ್ಲಿ ಯಾವುದೇ ಒಂದು ಕೊರೋನಾ ವೈರಸ್ ಬರೋದಿಲ್ಲ ಅಂತ ಹೇಳೋಕ್ಕಾಗಲ್ಲ, ಬಂದರೂ ಕೂಡ ಅದರ ತೀವ್ರತೆ ಇರೋದಿಲ್ಲ. ಸೊ ಹಾಗಾಗಿ ಅದನ್ನು ನಾವು ಉಪಯೋಗಿಸ್ಬೋದು. ಅದು ಸಿವಿಯಾರಿಟಿ ಇಲ್ಲದೆ ಇರೋದು ಪ್ರಯುಕ್ತ ಅದು ನಿಮಗೆ ಬಹಳ ಉಪಯೋಗಕ್ಕೆ ಬರುತ್ತೆ. ನಿಮ್ಮ ಹೆಸರು? ಬಸವರಾಜ್, ಡಾಕ್ಟರ್ ಶ್ರೀನಿವಾಸ್, ಹಾಸನ್, ಜಸ್ಟ್ ನ್ಯೂಸ್. ಹೊಳೆನರಸೀಪುರ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಸತೀಶ್ ಭೇಟಿ ನೀಡಿ ತಹಶೀಲ್ದಾರ್ ಕೆಆರ್ ಶ್ರೀನಿವಾಸ್ ಹಾಗೂ ವೈದ್ಯಾಧಿಕಾರಿಯೊಂದಿಗೆ ಚರ್ಚಿಸಿದರು. ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗುತ್ತಿರುವ ಕಾರಣದಿಂದಾಗಿ ರಾಜ್ಯ ಸರ್ಕಾರದ ಆದೇಶದಂತೆ ತಾಲೂಕಿನಲ್ಲಿ ಕೋವಿಡ್-19 ಆರೋಗ್ಯ ಕೇಂದ್ರ ತೆರೆದು ಸೂಕ್ತ ವ್ಯವಸ್ಥೆಯನ್ನ ಚರ್ಚಿಸಲು ಭೇಟಿ ನೀಡಿರುವುದಾಗಿ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಸತೀಶ್ ತಿಳಿಸಿದರು. ನಂತರ ಮಾತನಾಡಿದ ಅವರು 80% ಈ ರೋಗ ಲಕ್ಷಣವೂ ಇರುವ ಸೋಂಕಿತರನ್ನ ಹೋಮ್ ಕ್ವಾರಂಟೈನ್ ಮಾಡಲು ಆದೇಶವಿದೆ ಹಾಗೂ ದಿನನಿತ್ಯ ಅವರುಗಳಿಗೆ ಆರೋಗ್ಯ ತಪಾಸಣೆಯನ್ನು ನಡೆಸಿ ವರದಿಯನ್ನು ಸಲ್ಲಿಸಲು ಸರ್ಕಾರ ಸೂಚಿಸಿದೆ. ಈ ನಿಟ್ಟಿನಲ್ಲಿ ವೈದ್ಯರೊಂದಿಗೆ ಚರ್ಚಿಸಲಾಗಿದೆ ಮತ್ತು ಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ಸೌಮ್ಯ ಲಕ್ಷಣವಿರುವ ಸೋಂಕಿತರಿಗೆ ಚಿಕಿತ್ಸೆ ನೀಡಲು ಕೋವಿಡ್ ಆಸ್ಪತ್ರೆಗೆ ಆರೋಗ್ಯ ಕೇಂದ್ರಕ್ಕೆ ತರಲು ಸರ್ಕಾರ ಸೂಚಿಸಿತ್ತು. ಆದರೆ ಸ್ಥಳೀಯ ಜನಪ್ರತಿನಿಧಿಗಳು ಮತ್ತು ಸಾರ್ವಜನಿಕರಿಂದ ಬೇಡವೆಂಬುವ ಒತ್ತಾಯಕ್ಕೆ ಗೌರವ ನೀಡಿ ಅಂಕನಹಳ್ಳಿಯ ಗ್ರಾಮದಲ್ಲಿರುವ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಶನಿವಾರದಂದು ಪ್ರಾರಂಭಿಸಲು ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸಲು ತಪಾಸಣೆ ನಡೆಸಲು ಆಗಮಿಸಿರುವುದಾಗಿ ತಿಳಿಸಿದರು. ಈಗಾಗಲೇ ಜಿಲ್ಲೆಯಲ್ಲಿ ಕರೋನಾ ಜಾಸ್ತಿ ಆಗ್ತಾ ಇರೋದ್ರಿಂದ ಏನು ಸಿಂಪ್ಟಮ್ಯಾಟಿಕ್ಸು
ಎಸಿಂಪ್ಟಮ್ಯಾಟಿಕ್ ಸಿಂಪ್ಟಮ್ಸ್ ಇಲ್ಲದೆ ಇರೋರು ಏನು ನಮ್ಮಲ್ಲಿ ಜಾಸ್ತಿ ಇರೋದ್ರಿಂದ ಸುಮಾರು 80%ಗಿಂತ ಹೆಚ್ಚು ಸಿಂಪ್ಟಮ್ಸ್ ಇದ್ದಾರೆ. ಅದನ್ನು ಸರ್ಕಾರದ ನಿಯಮಾನುಸಾರ ಏನು ಅವರನ್ನು ಹೋಮ್ ಕ್ವಾರಂಟೈನಲ್ಲೇ ಇರಿಸಿ ಅವ್ರನ್ನ ಹೆಲ್ತ್ ಚೆಕಪ್ ಕೂಡ ಅಲ್ಲೇ ಆಗಬೇಕು. ಅವರ ನಿಗದಿತವಾಗಿ ಅವ್ರನ್ನ ಹೆಲ್ತ್ ಚೆಕಪ್ ಮಾಡಿಸ್ಬೇಕು, ಡೈಲಿ ಅದನ್ನು ವರದಿ ಸಲ್ಲಿಸಬೇಕು ಅಂತ ಏನು ಹೇಳಿದರು. ಆ ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ಮತ್ತು ಕೆಲವು ಸಿಂಪ್ಟಮ್ಸ್ ಇರೋವಂಥವ್ರನ್ನ, ಸ್ವಲ್ಪ ಮೈಲ್ಡ್ ಸಿಂಪ್ಟಮ್ಸ್ ಇರೋವಂಥವ್ರನ್ನ ಡೆಡಿಕೇಟೆಡ್ ಕೋವಿಡ್ ಹೆಲ್ತ್ ಕೇರ್ ಸೆಂಟರ್ಸ್ ಏನು ತಾಲೂಕು ಹಾಸ್ಪಿಟಲ್ಸಲ್ಲಿ ಅರ್ಧದಷ್ಟು ಎಷ್ಟು ಬೆಡ್ಸ್ ಇದೆ ಅದರಲ್ಲಿ ಅರ್ಧದಷ್ಟು ಇಡಬೇಕು ಅಂತ ಸರ್ಕಾರದ ಗೈಡ್ಲೈನ್ಸ್ ಇರೋದ್ರಿಂದ ಇವತ್ತು ವಿಸಿಟ್ ಮಾಡಿದ್ವಿ ಈ ಒಂದು ತಾಲೂಕು ಆಸ್ಪತ್ರೆಗೆ. ಬಟ್ ಇಲ್ಲಿ ಬೇಡ ಅಂತ ಪಬ್ಲಿಕ್ಸಿಂದ ಅವರು ಕೂಡ ಮತ್ತು ಜನಪ್ರತಿನಿಧಿಗಳಿಂದ ಮತ್ತು ಎಲ್ಲರಿಂದ ಒತ್ತಾಯ ಇರೋದ್ರಿಂದ ನಾವು ಏನು ಹಾಸ್ಟೆಲ್ಸ್ ಹಿಂದೆ ಈ ಕೋವಿಡ್ ಕೇರ್ ಸೆಂಟರ್ ಅಂತ ಮಾಡಿದ್ವಿ, ಆ ಸೆಂಟರಲ್ಲಿ ಈ ಒಂದು ಡೆಡಿಕೇಟೆಡ್ ಕೋವಿಡ್ ಹೆಲ್ತ್ ಕೇರ್ ಸೆಂಟರ್ನ ಮಾಡಬೇಕು ಅಂತ ನಾವು ಹೊರಟಿರೋದ್ರಿಂದ ಅದನ್ನು ವೀಕ್ಷಣೆಗೆ ಬಂದಿದ್ವಿ. ನಾಡಿದ್ರಿಂದ ಅದನ್ನು ಏನು ಪ್ರಾರಂಭ ಮಾಡೋದಿದ್ದೀವಿ. ಎಲ್ಲ ವ್ಯವಸ್ಥೆ ಕೂಡ ಆಗ್ತಾ ಇದೆ. ಡಾಕ್ಟರ್ಸು ಕೂಡ ಅಲ್ಲಿಗೆ ಏನು ಅವಶ್ಯಕತೆಗೆ ತಕ್ಕಂತೆ ಡಾಕ್ಟರ್ಸ್ ಕೂಡ ಪೋಸ್ಟ್ ಮಾಡ್ತಾ ಇದ್ವಿ. ಎಲ್ಲ ವ್ಯವಸ್ಥೆಯನ್ನು ನಮ್ಮ ಏನು ತಹಸೀಲ್ದಾರ್ ಸಾಹೇಬ್ ಮತ್ತು ನಮ್ಮ THO ಮತ್ತು AM ಅವರ ಇದರಲ್ಲಿ ಅದು ಸರಿಯಾಗಿ ವ್ಯವಸ್ಥಿತವಾಗಿ ಅರೇಂಜ್ ಆಗ್ತಾ ಇದೆ. ಅದನ್ನು ಮಾಡ್ತೀವಿ. 6 ಕೇಸಸ್ಸು ದಾಖಲಾಗಿರೋದ್ರಿಂದ ಸುಮಾರು 75 ಕೇಸಸ್ ಈಗ ಇಲ್ಲೇ ರಿಪೋರ್ಟ್ ಆಗಿದೆ. ಆ ಹಿನ್ನೆಲೆಯಲ್ಲಿ ಈಗ ನಮಗೆ ಅಲ್ಲಿ ಕೋವಿಡ್ ಹಾಸ್ಪಿಟ್ಲ್ ಅಂತ ಏನು ಹಾಸನಲ್ಲಿದೆ ಅಲ್ಲಿ ಸ್ವಲ್ಪ ಒತ್ತಡ ಜಾಸ್ತಿ ಇದೆ ಪೇಷಂಟ್ಸು. ಅದನ್ನು ಕಡಿಮೆ ಮಾಡೋ ಹಿನ್ನೆಲೆಯಲ್ಲಿ ಇಲ್ಲಿ ನಾವು ಆ ಥರ ಸರ್ಕಾರದ ನಿರ್ಧಾರ ಮಾಡಿದೆ, ಜಿಲ್ಲಾಡಳಿತ ನಿರ್ಧಾರ ಮಾಡಿದೆ, ಇಲ್ಲಿ ಅಡ್ಮಿಟ್ ಮಾಡಬೇಕು, ಅವ್ರಿಗೆ ಟ್ರೀಟ್ಮೆಂಟ್ ಇಲ್ಲೇ ಕೊಡಬೇಕು ಅನ್ನೋದು ಕೂಡ ನಿರ್ಧಾರ ಆಗಿರೋದ್ರಿಂದ ಈ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರಾಜೇಶ್, ವೈದ್ಯಾಧಿಕಾರಿ ಡಾಕ್ಟರ್ ES ಲಕ್ಷ್ಮೀಕಾಂತ್, ಗ್ರೇಡ್ 2 ತಹಶೀಲ್ದಾರ್ ರವಿ, ಡಾಕ್ಟರ್ ದಿನೇಶ್, ಡಾಕ್ಟರ್ ಧನಶೇಖರ್, ಡಾಕ್ಟರ್ ನಾಗೇಂದ್ರ, ಡಾಕ್ಟರ್ ಶಾಂಭವಿ, ಡಾಕ್ಟರ್ ಅಶ್ವಿತ್, ರಾಜಸ್ವ ನಿರೀಕ್ಷಕ ಸತೀಶ್ ಇತರರು ಪಾಲ್ಗೊಂಡಿದ್ದರು. ರವಿಕುಮಾರ್, ಹೊಳನರಸೀಪುರ, ಜಸ್ಟ್ ನ್ಯೂಸ್. ಆಲೂರು ಪಟ್ಟಣದಲ್ಲಿರುವ SBI ಶಾಖೆ ಬೆಂಗಳೂರು ಮತ್ತು ಮಂಗಳೂರು ವಲಯದ ಪ್ರಾಂತ್ಯದಲ್ಲಿ ಮೊದಲನೆಯ ಸ್ಥಾನ ಪಡೆದಿದೆ ಎಂದು ಶಾಖಾ ನಿರ್ಮಿತ ವ್ಯವಸ್ಥಾಪಕ ಜನೀಫ್ ಮೇಢಾಲ್ ತಿಳಿಸಿದರು. ಆಲೂರು ಪಟ್ಟಣದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಶಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಜನೀಫ್ ವರ್ಗಾವಣೆಯಾದ ಹಿನ್ನೆಲೆಯಲ್ಲಿ ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ಈ ಶಾಖೆ 2 ವರ್ಷಗಳ ಹಿಂದೆ ನಷ್ಟದಲ್ಲಿತ್ತು. ಶಾಖೆಯಲ್ಲಿ ಕೆಲಸ ನಿರ್ವಹಿಸುತ್ತಿರುವಂತಹ ಸಿಬ್ಬಂದಿಗಳು ಹಾಗೂ ಗ್ರಾಹಕರ ಸಹಕಾರದಿಂದ ಈಗ 2 ಕೋಟಿ ರೂಪಾಯಿ ಲಾಭದಲ್ಲಿದೆ. ಈಗ ಸುಮಾರು 10 ಕೋಟಿ ರೂಪಾಯಿ ವ್ಯವಹಾರ ನಡೆಯುತ್ತಿದೆ. ಗ್ರಾಹಕರು ಉತ್ತಮ ಸ್ಪಂದನೆಗೆ ಅಭಿವೃದ್ಧಿಗೆ ಭದ್ರತೆ ಬುನಾದಿಯಾಗಿದೆ ಎಂದು ತಿಳಿಸಿದರು. ಲೆಕ್ಕ ಪರಿಶೋಧಕ ಜೆ ಅನಿಲ್ ಕುಮಾರ್ ಅವರು ಮಾತನಾಡಿ, ಕೋವಿಡ್-19 ಸಂದರ್ಭದಲ್ಲಿಯೂ ಬ್ಯಾಂಕಿನಿಂದ ಸುಮಾರು 20 ಶ್ರೀಶಕ್ತಿ ಸಂಘಗಳಿಗೆ 240ಕ್ಕೂ ಹೆಚ್ಚು ಕುಟುಂಬಗಳಿಗೆ ಮತ್ತು ಚಾಲ್ತಿ ಖಾತೆದಾರರಿಗೆ ಸಹಕಾರ ನೀಡಲಾಗಿದೆ. ನಷ್ಟದಲ್ಲಿದ್ದಂತಹ ಬ್ಯಾಂಕ್ ಅಭಿವೃದ್ಧಿಯಾಗಲು ಪ್ರತಿಯೊಬ್ಬರ ಶ್ರಮ ಸಾರ್ಥಕವಾಗಿದೆ ಎಂದರು. ಈ ಸಂದರ್ಭದಲ್ಲಿ ನಿರ್ಗಮಿತ ವ್ಯವಸ್ಥಾಪಕ ಜೆನಿಫ್ ಮೆಟಲ್ ಅವರನ್ನು ಸನ್ಮಾನಿಸಲಾಯಿತು. ಒಂದು ಪ್ರಾಫಿಟ್ ಬ್ಯಾಂಕಿನ ಒಂದು ಡೆಪಾಸಿಟ್ಸು ಮತ್ತು ಅಡ್ವಾನ್ಸಸ್ ಬಗ್ಗೆ ಹೇಳಬೇಕಾದ್ರೆ ಎಲ್ಲ ಇದರಲ್ಲೂ ಸಹ ಸರ್ ತುಂಬಾ ಬದಲಾವಣೆ ಮಾಡಿದ್ದಾರೆ. ಏನಕ್ಕೆ ಅಂತ ಹೇಳಿದ್ರೆ 2 ವರ್ಷದ ಹಿಂದೆ ಈ ಬ್ರ್ಯಾಂಚು ಲಾಸಲ್ಲಿ ನಡೀತಾ ಇತ್ತು. 2 ವರ್ಷ ಆದಮೇಲೆ ಆ ಬ್ರಾಂಚ್ನ ಪ್ರಾಫಿಟಿಗೆ ತೊಗೊಂಡು ಬಂದಿದ್ದಾರೆ. ಮತ್ತು ಅದೇ ರೀತಿ ಈ ಬ್ರಾಂಚ್ನ ಒಂದು ಹೊರನೋಟನೂ ಸಹ ಒಂಥರ ತುಂಬ ಕೆಟ್ಟದಾಗಿತ್ತು. ಅದು ಆ ಬ್ರ್ಯಾಂಚ್ನ ಕೌಂಟರ್ಸ್ ಚೇಂಜ್ ಮಾಡೋದಾಗಲಿ ಮತ್ತು ಬೇರೆ ಹಲವಾರು ರೀತಿಯಲ್ಲಿ ಸರ್ ಬದಲಾವಣೆ ತಂದುಬಿಟ್ಟು ಕೌಂಟರ್ಸ್ನೆಲ್ಲ ಚೆನ್ನಾಗಿ ಮಾಡಿ ಒಂದು ಬದಲಾವಣೆ ತಂದಿದ್ದಾರೆ. ಮತ್ತು ಯಾವುದೇ ಒಂದು ಕಾರ್ಯ ಮಾಡಬೇಕಾದ್ರೆ ಯಾರು ಒಂಥರ ಹಾರ್ಡಾಗಿ ಮಾತಾಡೋದು ಅವಶ್ಯಕತೆ ಇಲ್ಲ, ನಗ್ನಗ್ತಾ ಮಾತಾಡಿ ಸಾಫ್ಟಾಗಿ ಮಾತಾಡಿ ಕೆಲಸ ಮಾಡ್ಬೋದು ಅನ್ನೋದನ್ನು ಸರ್ ತೋರಿಸ್ಕೊಟ್ಟಿದ್ದಾರೆ. ನಾವು ಸ್ಟಾಫ್ ನಮ್ಮ ಮೇಲೆ ಯಾವತ್ತೂ ಒಂದು ಗದ್ರಿರೋದಾಗಲಿ ಅಥವಾ ಸ್ವಲ್ಪ ಜೋರಾಗಿ ಮಾತಾಡಿರೋದಾಗಲಿ ಯಾವುದು ನಾವು ಯಾರೂ ನೋಡೇ ಇಲ್ಲ. ಅಂದರೆ ನಗ್ನಗ್ತಾನೆ ಅವರು ಕೆಲಸಗಳನ್ನ ಹೇಳಿ ಸ್ಟಾಫ್ ಹತ್ರ ಕೆಲಸಗಳನ್ನ ತಗೊಂಡಿದ್ದಾರೆ. ಅದು ಒಂದು ಹೇಳಬೇಕು. ಯಾವತ್ತು ಕೋಪ ಮಾಡ್ಕೊಂಡಿರೋದು ನಾನು ನೋಡಿಲ್ಲ ಸರ್. ಶಾಂತ ರೀತಿಯಲ್ಲಿನೇ ಕೆಲಸಗಳು ಮಾಡಿಕೊಂಡು ಒಂದು ಬ್ಯಾಂಕ್ನ ಒಂದು ಉನ್ನತ ಮಟ್ಟದಲ್ಲಿ ತಗೊಂಡೋಗಿದ್ದಾರೆ. 4 crore ಟೋಟಲ್ ಇನ್ಕ್ರೀಸ್ ಆಗಿದೆ. ಬಿಸ್ನೆಸ್ಸು ಅಂದಾಜಿನ 10 ಕೋಟಿಗೆ ಮೇಲೆ 2 ವರ್ಷದಿನೊಳಗಡೆ 10 ಕೋಟಿಗೆ ಮೇಲೆ ಬಿಸ್ನೆಸ್ಸು ಜಾಸ್ತಿ ಆಗಿದೆ. ಮೇನ್ ಥಿಂಗ್ ಲಾಸ್ಟ್ ವೀಕ್ ಒಂದು ಲಿಸ್ಟ್ ಬಂದಿದೆ, ಬೆಂಗಳೂರದ್ದು ಬೆಸ್ಟ್ 20 ಬ್ರಾಂಚಸ್ ಇಂದ ಲಿಸ್ಟಲ್ಲಿ ನಮ್ಮ ಬ್ರಾಂಚಿಂದ ಹೆಸರು ಇದೆ. ಅದು ಫಸ್ಟ್ ಟೈಮ್ ಬರ್ತಾ ಇದೆ ನಮ್ಮ ಬ್ರಾಂಚ್, ಆಲೂರು ಬ್ರಾಂಚ್. ಮಂಗಳೂರು ಏರಿಯಲ್ಲಿ ಬೆಸ್ಟ್ ಬ್ರಾಂಚಸ್ ಇಂದ ಹೆಸರಲ್ಲಿ ಒಂದು ಬ್ರಾಂಚ್ ನಮ್ಮ ಬ್ರಾಂಚ್ ಇದೆ. ವಾಪಸ್ ಹೋಗೋ ಟೈಮ್ ಏನೋ ಒಂದು ಟೋಟಲ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಆ್ಯಕ್ಚುಲಿ ನಿನ್ನೆ ಡೇಟಲ್ಲಿ ನಮ್ದು ರಿಲೀವಿಂಗ್ ಇತ್ತು, ರಿಲೀವಿಂಗ್ ಆರ್ಡ್ರ್ ಬಂದಿದೆ ಮೇಲಲ್ಲಿ ಬಂದು. ಇವತ್ತು ಬೆಳಗ್ಗೆ 6 ಗಂಟೆ ಟೈಮಲ್ಲಿ
ನಾರ್ಮಲ್ ಥರ ಓಕೆ, ನಾವು ಏನಿಲ್ಲ ನಾರ್ಮಲ್ ಸ್ನಾನ ಮಾಡಿ 9 ಗಂಟೆ ಟೈಮಲ್ಲಿ ಸುಮ್ಮನೆ ಬ್ಯಾಗ್ ತೊಗೊಂಡು ಇಲ್ಲಿಗೆ ಬಂದಿದೆ. ಮನೇಲಿ ಕೂತ್ಕೊಂಡು ಏನು ಮಾಡಬೇಕು, ಇನ್ನೊಂದು ಸಲ ಅಟ್ಲೀಸ್ಟ್ ಒಂದು ದಿನ ನಾಳೆನಲ್ಲಿ ಬರೋಕ್ಕೆ ಆಗೋದಿಲ್ಲ. ಒಂದಿನ ಅನ್ಅಫಿಷಿಯಲಿ ಬರ್ಬೋದಿನಲ್ಲಿ ಸುಮ್ಮನೆ ಬಂದು ವಾಪಸ್ ಹೋಗಬೇಕು ಅಂದಿತ್ತು. 10 ಗಂಟೆ ಟೈಮಲ್ಲಿ ನಾರ್ಮಲ್ ಬ್ರಾಂಚ್ ಕ್ಲೋಸ್ ಮಾಡಿರ್ತಾರೆ, ಇಲ್ಲಿ ಬಂದಿದೆ. ಬ್ರಾಂಚ್ ಓಪನ್ ಮಾಡಿರ್ತಾರೆ, ಇಲ್ಲಿ ಬಂದಿದೆ. ಇವಾಗ 6 ಗಂಟೆ ಟೈಮ್ ಆಗಿದೆ. ಇವೆಲ್ಲ ವಾಪಸ್ ಹೋಗೋ ಟೈಮ್ ಏನು ಮಾಡಬೇಕು, ನಾಳೆ ಬರೋಕ್ಕಾಗೋದಿಲ್ಲ. ಓಕೆ ಬರ್ಬೋದು, ನಾರ್ಮಲ್ ಕಸ್ಟಮರ್ ಥರ ನಾವು ಇಲ್ಲಿ ಬರ್ಬೋದು, ಮ್ಯಾನೇಜರ್ ಥರ ಇಲ್ಲಿ ಬರೋಕ್ಕಾಗೋದಿಲ್ಲ, ಇಲ್ಲ ಸ್ಟಾಫ್ ಥರ ಇಲ್ಲಿ ಬರೋಕ್ಕಾಗೋದಿಲ್ಲ. ಬಟ್ ಓಕೆ, ಆಸ್ ಎ ಬ್ರಾಂಚ್ ಮ್ಯಾನೇಜರ್ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಅವ್ನು ಹೋಗ್ತಾ ಇದೆ. ಕಸ್ಟಮರ್ದು ಫುಲ್ ಕೋಆಪರೇಷನ್ ಇತ್ತು, ಸ್ಟಾಫ್ದು ಫುಲ್ ಕೋಆಪರೇಷನ್ ಇತ್ತು. ಈ ಸಂದರ್ಭದಲ್ಲಿ ನೂತನ ವ್ಯವಸ್ಥಾಪಕಿ ಎಸ್ ಶ್ರುತಿ, ಸಿಬ್ಬಂದಿಗಳಂತಹ ಎಚ್ ನವೀನ್ಗೌಡ, ವಿದ್ಯಾಶ್ರೀ, ಸಕ್ಕು ಆಚಾರ್, ಎಂ ಇಸ್ರೇಲ್, ಕಿರಣ್, ರಾಮಚಂದ್ರ, ಉಮೇಶ್ ಭಾಗವಹಿಸಿದರು. ಕುಮಾರಸ್ವಾಮಿ, ಆಲೂರು, ಜಸ್ಟ್ ನ್ಯೂಸ್. ಕೊರೋನಾ ಚಿಕಿತ್ಸೆ ಸಲಕರಣೆ ಖರೀದಿಯಲ್ಲಿ ಅವ್ಯವಹಾರ ನಡೆದಿರುವ ಬಗ್ಗೆ ವಿರೋಧ ಪಕ್ಷದ ಆರೋಪದ ಹಿನ್ನೆಲೆಯಲ್ಲಿ ಕೂಡಲೇ ನ್ಯಾಯಾಂಗ ತನಿಖೆಯನ್ನು ನಡೆಸಬೇಕು ಮತ್ತು ರಾಜ್ಯದಲ್ಲಿರುವ ಎಲ್ಲ ಖಾಸಗಿ ಆಸ್ಪತ್ರೆಗಳನ್ನು ಸರ್ಕಾರದ ನಿಯಂತ್ರಣಕ್ಕೆ ಪಡೆದುಕೊಳ್ಳುವಂತೆ ಆಗ್ರಹಿಸಿ ಅಖಿಲ ಭಾರತೀಯ ಯುವಜನ ಫೆಡರೇಷನ್ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿ ಮನವಿಯನ್ನ ಸಲ್ಲಿಸಲಾಯಿತು. ರಾಜ್ಯದಲ್ಲಿ ಕೊರೋನಾ ಸೋಂಕು ದಿನದಿಂದ ದಿನಕ್ಕೆ ತೀವ್ರವಾಗಿ ಹರಡುತ್ತಿದೆ. ಈ ಸಂದರ್ಭದಲ್ಲಿ ಖಾಸಗಿ ಆಸ್ಪತ್ರೆಗಳಲ್ಲಿ ಸೋಂಕಿತರಿಗೆ ಚಿಕಿತ್ಸೆಯನ್ನು ನೀಡಲು ರಾಜ್ಯ ಸರ್ಕಾರ ಅವಕಾಶವನ್ನ ಕೊಡಬೇಕು. ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯಲು ಶುಲ್ಕವನ್ನ ನಿಗದಿಪಡಿಸದೆ ಓರ್ವ ಸೋಂಕಿತರ ವ್ಯಕ್ತಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಸಾಮಾನ್ಯ ಸೌಲಭ್ಯ ಪಡೆದು ಸಂಪೂರ್ಣವಾಗಿ ಗುಣಮುಖರಾಗುವವರೆಗೂ ಲಕ್ಷಕ್ಕೂ ಅಧಿಕ ಹಣವನ್ನ ವ್ಯಯ ಮಾಡಬೇಕಾ? ಇದು ಬಡವರು ಮತ್ತು ಮಧ್ಯಮ ವರ್ಗದವರ ಜನರಿಗೆ ಆರ್ಥಿಕವಾಗಿ ಹೊರೆಯಾಗುತ್ತದೆ ಎಂದರು. ಸರ್ಕಾರವು ಖಾಸಗಿ ಆಸ್ಪತ್ರೆಗಳಿಗೆ ನಿಗದಿಪಡಿಸಿದ ಹಣವನ್ನ ಒಬ್ಬ ವ್ಯಕ್ತಿಗೆ ಭರಿಸಲು ಕಷ್ಟಕರವಾಗಬಹುದು. ಸರಿಯಾದ ಚಿಕಿತ್ಸೆಗೆ ಸಿಗದೆ ಜೀವವನ್ನೇ ತೆತ್ತಬೇಕಾಗುತ್ತದೆ. ಸೂಕ್ತ ಚಿಕಿತ್ಸೆ ನೀಡಲು ರಾಜ್ಯದಲ್ಲಿ ಕೊರೋನಾ ಸೋಂಕಿನಿಂದ ಬರುವವರಿಗೆ ರಾಜ್ಯದ ಜನರ ಹಿತಕ್ಕಾಗಿ ಸಂವಿಧಾನಿಕ ವಿಶೇಷ ಅಧಿಕಾರ ಸುಗ್ರೀವಾಜ್ಞೆಯ ಮೂಲಕ ಸರ್ಕಾರದ ಅಧೀನಕ್ಕೆ ಒಳಪಡಿಸಿಕೊಂಡು ಬಡ ಮತ್ತು ಮಧ್ಯಮ ವರ್ಗದವರ ಜನರಿಗೆ ಕೊರೋನಾ ಸೋಂಕಿನಿಂದ ಆಗುತ್ತಿರುವ ಆರ್ಥಿಕ ಸಂಕಷ್ಟವನ್ನ ತಪ್ಪಿಸಬೇಕೆಂದು ಮನವಿ ಮಾಡಿದರು. ಖಾಸಗಿ ಆಸ್ಪತ್ರೆಗಳಲ್ಲಿ ಕೊರೋನಾ ಚಿಕಿತ್ಸೆಗೆ ದರ ನಿಗದಿ ಮಾಡಿದೆ. ಅದು ಆ ದರ ನಿಗದಿ ಮಾಡಿರೋದು ಸಾಮಾನ್ಯ ಚಿಕಿತ್ಸೆಗೆ ಒಬ್ಬ ಕೊರೋನಾ ಪೇಷಂಟು ಸಂಪೂರ್ಣವಾಗಿ ಚಿಕಿತ್ಸೆ ಪಡೆದು ಗುಣಮುಖ ಆಯ್ತಾನೆ ಅಂದರೆ 1 ಲಕ್ಷಕ್ಕೂ ಅಧಿಕ ಹಣನ ವ್ಯಯಿಸ್ತಾ ಇದ್ದಾರೆ. ಹಾಗೆ ಆ ವಿಶೇಷ ಸೌಲಭ್ಯದಡಿ ಅವರು ಚಿಕಿತ್ಸೆ ಒಳಪಡುತ್ತಾರೆ ಅಂದರೆ 2.5 3 ಲಕ್ಷ ರೂಪಾಯಿ ಒಬ್ಬ ಕೊರೋನಾ ಪೇಷಂಟ್ಗೆ ಖರ್ಚಾಗ್ತಿದೆ. ಸೊ ಇದರಿಂದ ಬಡ ಮತ್ತು ಮಧ್ಯಮ ಕುಟುಂಬಗಳಿಗೆ ತುಂಬ ಹೊರೆ ಆಗ್ತಿದೆ. ಇದು ಕೊರೋನಾ ಕಾಯಿಲೆ ಫ್ಯಾಮಿಲಿ ಒಬ್ಬರಿಗೆ ಬಂದರೆ ಇಡೀ ಫ್ಯಾಮಿಲಿಗೆ ಹರಡುವಂಥ ಕಾಯಿಲೆ ಆಗಿರೋದ್ರಿಂದ ಚಿಕಿತ್ಸಾ ವೆಚ್ಚ ಈ ರೀತಿ ಇರೋದ್ರಿಂದ ಒಂದು ಫ್ಯಾಮಿಲಿ ಬಡ ಮತ್ತು ಮಧ್ಯಮ ಕುಟುಂಬಗಳಿಗೆ ಅವರು ಜೀವಮಾನ ಸಂಪಾದನೆಯನ್ನು ವಹಿಸಬೇಕಾಗುತ್ತೆ ಮತ್ತು ಅದ್ರ ಜೊತೆ ಸಾಲನೂ ಕೂಡ ಮಾಡಬೇಕಾಗುತ್ತೆ. ಇದರಿಂದ ಇದರ ವಿರುದ್ಧ ನಾವು ಅಖಿಲ ಭಾರತ ಯುವಜನ ಫೆಡರೇಷನ್ನಿಂದ ಸರ್ಕಾರನ ಏನು ಸಂವಿಧಾನಿಕ ವಿಶೇಷ ಅಧಿಕಾರ ಇದೆ, ಸುಗ್ರೀವಾಜ್ಞೆನ ಎಲ್ಲ ಖಾಸಗಿ ಆಸ್ಪತ್ರೆಗಳನ್ನ ಸರ್ಕಾರದ ಅಧೀನಕ್ಕೆ ಒಳಪಡಿಸಬೇಕು ಅಂತೇಳಿ ಈ ಮೂಲಕ ನಾವು ಸರ್ಕಾರಕ್ಕೆ ವಿನಂತಿ ಮಾಡ್ತೀವಿ. ಹಾಗೆ ಏನು ವಿರೋಧ ಪಕ್ಷ ನಾಯಕರು ಆರೋಪ ಮಾಡಿದರೆ ಸರ್ಕಾರದ PPE ಕಿಟ್ ಏನಿದೆ, PPE ಕಿಟ್ ವಿತರಣೆಯಲ್ಲಿ ಹಗರಣ ಕೇಳಿ ಬಂದಿದೆ. ಇದನ್ನು ಕೂಡಲೇ ಸರ್ಕಾರ ಗಣನೆಗೆ ತಗೊಂಡು ನ್ಯಾಯಾಂಗ ತನಿಖೆಗೆ ಆದೇಶ ಮಾಡಬೇಕು ಅಂತೇಳಿ ಈ ಮೂಲಕ ಸರ್ಕಾರ ಒತ್ತಾಯ ಮಾಡ್ತಾರೆ. ನಿಮ್ಮ ಹೆಸರು? ಗಿರೀಶ್ ಅಂತೇಳಿ ಆಲ್ ಇಂಡಿಯಾ ಯೂತ್ ಫೆಡರೇಷನ್ನ ಹಾಸನ ಜಿಲ್ಲಾ ಅಧ್ಯಕ್ಷ ಹಾಗೂ ರಾಜ್ಯ ಸಹ ಕಾರ್ಯದರ್ಶಿಯಾಗಿ ಈ ಮೂಲಕ ನಾನು ಸರ್ಕಾರ ವಿನಂತಿ ಮಾಡ್ತಾ ಇದ್ದೀನಿ. ಇದ್ರ ವಿರುದ್ಧ ಆಲ್ ಇಂಡಿಯಾ ಯೂತ್ ಫೆಡರೇಷನ್ ಈ ರಾಜ್ಯವ್ಯಾಪಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದೆ. ಹಾಗೆ ಕೂಡ ಹಾಸನದಲ್ಲಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಜಿಲ್ಲಾಧಿಕಾರಿಗಳು ಮನವಿ ಮಾಡಿದ್ದೀವಿ. ಇದೇ ವೇಳೆ ಅಖಿಲ ಭಾರತ ಯುವಜನ ಫೆಡರೇಷನ್ ರಾಜ್ಯ ಸಮಿತಿಯ ಜಿಲ್ಲಾಧ್ಯಕ್ಷ LB ಗಿರೀಶ್, ಜಿಲ್ಲಾ ಕಾರ್ಯದರ್ಶಿ ಯೂನಿಸ್ ಖಾನ್ ಇತರರು ಪಾಲ್ಗೊಂಡಿದ್ದರು. ಶ್ರೀನಿವಾಸ್, ಹಾಸನ್, ಜಸ್ಟ್ ನ್ಯೂಸ್. ಆಲೂರು ತಾಲೂಕು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿಗಮದ ವತಿಯಿಂದ ಕೊರೋನಾ ವಾರಿಯರ್ಸ್ಗಳಾದಂತಹ 5 ಮಂದಿ ಆಶಾ ಕಾರ್ಯಕರ್ತರಿಗೆ ಸನ್ಮಾನ ಹಾಗೂ ತಲಾ 3,000 ರೂಪಾಯಿಗಳನ್ನ ಚೆಕ್ ಅನ್ನ ವಿತರಿಸಿದರು. ನಂತರ ಮಾತನಾಡಿದ ತಾಲೂಕು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಶಾಂತಕೃಷ್ಣ ಮಾತನಾಡಿ, ಆಶಾ ಕಾರ್ಯಕರ್ತರು ಜೀವದ ಹಂಗಂತಿ ತೊರೆದು ಬೇರೆಯವರ ರಕ್ಷಣೆಗೆ ಮುಂದಾಗಿದ್ದಾರೆ. ಅವರಿಗೆ ನಮ್ಮ ಸಂಘದ ವತಿಯಿಂದ ಸಹಾಯ ಮಾಡುತ್ತಿರುವುದು ತುಂಬಾ ಆಶಾದಾಯಕ ಬೆಳವಣಿಗೆ ಮತ್ತು ನಿಮ್ಮ ಸೇವೆ ನಿರಂತರವಾಗಿರಲಿ. ನಾವು ನಿಮ್ಮ ಜೊತೆ ಸದಾ ಇರುತ್ತೇವೆ. ರಾಜ್ಯ ಸರ್ಕಾರ ಆಶಾ ಕಾರ್ಯಕರ್ತರ ಸೇವೆಯನ್ನ ಪರಿಗಣಿಸಿ ಅವರ ಕೆಲಸಕ್ಕೆ ತಕ್ಕ ಸಂಬಳವನ್ನ ನೀಡಬೇಕು ಎಂದು ಒತ್ತಾಯಿಸಿದರು. ಉಪಾಧ್ಯಕ್ಷ ಶಿವಣ್ಣ ಮಾತನಾಡಿ, 5 ಮಂದಿ ಆಶಾ ಕಾರ್ಯಕರ್ತರಿಗೆ ಸನ್ಮಾನ ಹಾಗೂ 3,000 ಆರ್ಥಿಕ ಸಹಾಯ ಮಾಡಬೇಕೆನ್ನುವ ಸರ್ಕಾರದ ಆದೇಶದಂತೆ ಎಂದು ನಮ್ಮ ಸಂಘದ ವತಿಯಿಂದ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಸರ್ಕಾರದ ಅವರಿಗೆ ನೀಡಿರುವ ಸಂಬಳ ಅವರ ಕುಟುಂಬಗಳಿಗೆ ನಿರ್ವಹಣೆ ಮಾಡಲು ಸಾಧ್ಯವಿಲ್ಲ. ಅವರಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಅವರ ಸೇವೆಗಳನ್ನು ಗುರುತಿಸಿ ಅವರಿಗೆ ತಲಾ 12,000 ರೂಪಾಯಿಗಳ ಸಂಬಳವನ್ನು ನೀಡಬೇಕು. ಅವರ ಆರೋಗ್ಯದ ದೃಷ್ಟಿಯಿಂದ ಅವರಿಗೆ ಗುಣಮಟ್ಟದ PPI ಕಿಟ್, ಮಾಸ್ಕ್ ಹಾಗೂ ಸ್ಯಾನಿಟೈಸರ್ ಅನ್ನು ನೀಡಬೇಕು.
ಮಾಡಬೇಕು. ಅವರ ಸೇವೆ ನಿರಂತರವಾಗಿರಲು ಸಂಘಟನೆಯ ಕಾರ್ಯಕರ್ತರು ಹಾಗೂ ಸಹಕಾರ ಸಂಘಗಳು ಕೇವಲ ಮಾಸ್ಕ್ ಹಂಚದೆ ಅವರಿಗೆ ಆರ್ಥಿಕ ಸಹಾಯ ನೀಡಲು ಮುಂದಾಗಬೇಕು ಎಂದು ಒತ್ತಾಯಿಸಿದರು. ಅವರ ಪ್ರಾಣದ ಅಂಗನ ತೊರೆದು ನಮ್ಮೆಲ್ಲರ ರಕ್ಷಣೆಗಾಗಿ ಏನು ಬೇರೆ ಬೇರೆ ಅಂತರ ರಾಜ್ಯದಿಂದ ಬಂದಂಥ ಕೊರೋನಾ ವೈರಸ್ ಇರ್ತಕ್ಕಂಥವರಾಗಲಿ ಬೇರೆ ಆಗಲಿ ಈ ನಮ್ಮ ತಾಲೂಕಿನ ಯಾವುದೇ ಹಳ್ಳಿಗೆ ಈ ಹೊರ ಜಿಲ್ಲೆಯಿಂದ ಹೊರ ರಾಜ್ಯದಿಂದ ಬಂದಂಥವ್ರ ಬಗ್ಗೆ ಪಕ್ಕ ಮಾಹಿತಿಯನ್ನು ಕೊಟ್ಟು ನಿಮ್ಮೆಲ್ಲರನ್ನು ಅವರ ಪ್ರಾಣದ ಅಂಗನ ತೊರೆದು ಅವರು ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರು ಮಾಡ್ತಿರ್ತಕ್ಕಂಥ ಸೇವೆಗೆ ನಾವು ಮಾಡ್ತಾ ಇರೋಂಥ ಇದು ಒಂದು ಸಣ್ಣ ಒಂದು ಸನ್ಮಾನ ಕಾರ್ಯಕ್ರಮ ಏನೇನೋ ಅಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಭಾವಿಸುತ್ತಾ ಈ ನಮ್ಮ ಸನ್ಮಾನವನ್ನು ದಯವಿಟ್ಟು ನೀವೆಲ್ಲರೂ ಸ್ವೀಕಾರ ಮಾಡಬೇಕು ಅಂತ ನಾನು ಮತ್ತೊಮ್ಮೆ ನಿಮ್ಮೆಲ್ಲರಲ್ಲಿ ನಮ್ಮ ಆಡಳಿತ ಮಂಡಳಿಯ ಪರವಾಗಿ ನಾನು ಕೇಳಿಕೊಳ್ಳುತ್ತಾ ನಮ್ಮ ಆಲೂರು ತಾಲೂಕು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರದ ಸಂಘದ ವತಿಯಿಂದ ನಮ್ಮ ಸಂಘದ ವತಿಯಿಂದ ಸರ್ಕಾರ ಆದೇಶದಂತೆ 5 ಜನ ಏನು ಆಶಾ ಕಾರ್ಯಕರ್ತರಿಗೆ ಸನ್ಮಾನ ಕಾರ್ಯಕ್ರಮ ಹಾಗೂ 3,000 ಸಹಾಯಧನವನ್ನು ಕೊಡಬೇಕು ಅಂತೇಳಿ ಆದೇಶಿಸಿತ್ತು. ಅದರ ಪ್ರಕಾರ ನಾವು ನಮ್ಮ ಸಹಕಾರ ಸಂಘದ ವತಿಯಿಂದ ಎಲ್ಲ ನಿರ್ದೇಶಕರು ಅಧ್ಯಕ್ಷರು ಎಲ್ಲ ಸಹ ಒಮ್ಮತದಿಂದ ನಿರ್ಧಾರದಿಂದ ಅವರಿಗೆ 3,000 ಸಹಾಯಧನವನ್ನು ನಮ್ಮ ಸಂಘದ ವತಿಯಿಂದ ಕೊಡ್ತಾ ಇದ್ದೇವೆ. ಅದೇ ರೀತಿ ಕೊರೋನಾ ವಾರಿಯರ್ಸ್ ಆಗಿ ಅವರು ಕೋವಿಡ್-19 ವಿರುದ್ಧ ಹಗಲು ರಾತ್ರಿ ಪಾಪ ಕೆಲಸ ಮಾಡ್ತಾ ಇದ್ದಾರೆ. ಅವರು ಸಹ ಈ ಅಂಗವಾಗಿ ಅವರ ಒಂದು ಕುಟುಂಬ ಹಾಗೂ ಅವರ ಒಂದು ಜೀವದ ಅಂಗನ್ನು ತೊರೆದು ಇಂಥ ಕಾರ್ಯವನ್ನು ಮಾಡ್ತಿರೋದು ನಿಜವಾಗ್ಲೂ ಶ್ಲಾಘನೀಯ. ಅದೇ ರೀತಿ ಸರ್ಕಾರನೂ ಸಹ ಅವರಿಗೆ ಆಶಾ ಕಾರ್ಯಕರ್ತರು ಇವತ್ತು ಏನು ಬೇಡಿಕೆ ಇದೆ, ಇವತ್ತು ಅವರಿಗೆ ಮಾಸಿಕ ಗೌರವಧನವನ್ನು 12,000 ಕೊಡ್ಬೇಕಂತ ಹೇಳಿ ಅವರು ಏನು ಬೇಡಿಕೆ ಇಟ್ಟಿದ್ದಾರೆ ಅದು ಪಕ್ಷಾತೀತವಾಗಿ ಏನು ಸರ್ಕಾರಕ್ಕೆ ಎಲ್ಲ ಶಾಸಕರು, ವಿಧಾನಸಭಾ ಶಾಸಕರು ಹಾಗೂ ಸಂಸತ್ ಸದಸ್ಯರು ಒಕ್ಕೂಟದಿಂದ ಅವರಿಗೆ ಈ ಗೌರವಧನವನ್ನು ಹೆಚ್ಚಿಸಿಕೊಡ್ಬೇಕಂತ ಹೇಳಿ ನಾನು ಸರ್ಕಾರವನ್ನು ಒತ್ತಾಯಿಸುತ್ತೇನೆ. ಈ ಸಂದರ್ಭದಲ್ಲಿ ಸಂಘದ ನಿರ್ದೇಶಕರಂತಹ ತೌಫಿಕ್ ಅಹಮದ್, ಸಂದೇಶ್, ರಘುಕುಮಾರ್, ಮಧು ಮಲ್ಲೇಶ್, ಕಾಂತರಾಜು, ಪುಟ್ಟರಾಜೇಗೌಡ ಹಾಗೂ ಕಾರ್ಯದರ್ಶಿ ಮಂಜುನಾಥ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕುಮಾರಸ್ವಾಮಿ, ಆಲೂರು, ಜಸ್ಟ್ ನ್ಯೂಸ್. ಮಹಾರಾಷ್ಟ್ರ ರಾಜ್ಯದ ಮುಂಬೈ ದಾದರ್ನಲ್ಲಿ ನಿರ್ಮಿಸಿರುವ ಡಾಕ್ಟರ್ ಬಾಬಾ ಸಾಹೇಬ್ ಬಿಆರ್ ಅಂಬೇಡ್ಕರ್ ಅವರ ರಾಜ್ಯ ಗೃಹದ ಮೇಲೆ ಕಿಟಕಿ ಮತ್ತು ಮನೆಯ ಮುಂದಿರುವ ಕೈತೋಟದಲ್ಲಿರುವ ಹೂವು ಕುಂಡಗಳನ್ನು ಧ್ವಂಸಗೊಳಿಸಿ ಅವಮಾನ ಮಾಡಿರುವುದನ್ನು ಖಂಡಿಸಿ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಆಲೂರು ಘಟಕದ ವತಿಯಿಂದ ಪ್ರತಿಭಟನೆ ನಡೆಸಿ ತಾಲೂಕು ತಹಶೀಲ್ದಾರ್ ಶ್ರೀರಾಮ್ತಾಜ್ ಅವರಿಗೆ ಮನವಿಯನ್ನ ಸಲ್ಲಿಸಿದರು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಸಂಘಟನೆಯ ಕಾರ್ಯದರ್ಶಿ ಬಸವರಾಜ್ ಮಾತನಾಡಿ, ದೇಶ ಹಾಗೂ ದೇಶದಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಕೆಲವು ದುಷ್ಕರ್ಮಿಗಳು ಪದೇ ಪದೇ ಈ ರೀತಿ ಅವಮಾನವನ್ನ ಮಾಡುತ್ತಿದ್ದು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಬಗ್ಗೆ ತನಿಖೆ ನಡೆಸಿ ತಪ್ಪಿತಸ್ಥ ದುಷ್ಕರ್ಮಿಗಳಿಗೆ ಪತ್ತೆ ಹಚ್ಚಿ ಅವರನ್ನ ಶಿಕ್ಷಿಸುವುದರ ಜೊತೆಯಲ್ಲಿ ದೇಶದಿಂದಲೇ ಗಡೀಪಾರು ಮಾಡಬೇಕು ಎಂದರು. ತಾಲೂಕು ದಲಿತ ಹಿರಿಯ ಮುಖಂಡ ಎಚ್.ಬಿ. ಧರ್ಮಪ್ಪ ಮಾತನಾಡಿ, ಸಂವಿಧಾನ ರಚಿಸಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಈ ರೀತಿ ಅವಮಾನ ಮಾಡಿದ್ರ ಇನ್ನು ಸಾಮಾನ್ಯ ಜನರ ಪರಿಸ್ಥಿತಿ ಏನು? ಇದರ ಬಗ್ಗೆ ಕೇಂದ್ರ ಸರ್ಕಾರ ಉನ್ನತ ಮಟ್ಟದ ತನಿಖೆಯನ್ನು ನಡೆಸಿ ದುಷ್ಕರ್ಮಿಗಳಿಗೆ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು. ಬಿಜೆಪಿ ಸರ್ಕಾರ ಬಂದಾಗಿನಿಂದಲೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಈ ಅವಮಾನಗಳು ನಡೆಯುತ್ತಲೇ ಇದೆ. ಇದು ಖಂಡನೀಯ ಎಂದರು. ಧ್ವಂಸ ಮಾಡಿರುತ್ತಾರೆ. ಮತ್ತೆ ಏನು ಆ ಮನೆಯಲ್ಲಿ ಮುಂಭಾಗದಲ್ಲಿರುವಂತ ಹೂವಿನ ಕುಂಡಗಳನ್ನು ಸಹ ಎಸೆದು ಚಿತ್ರಗೊಳಿಸಿರುತ್ತಾರೆ. ಆದರೆ ಇಂದಿನಿಂದಲೂ ಈ ದೇಶದ್ರೋಹಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಇಲ್ಲದ ಸಲ್ಲದ ಅಪವಾದವನ್ನು ಮಾಡಿಕೊಂಡು ಮತ್ತೆ ದಲಿತರ ಮೇಲೆ ನಡೆಯುತ್ತಿರುವ ದಬ್ಬಾಳಿಕೆ ಮಾಡುತ್ತಿದ್ದು ಅಂಬೇಡ್ಕರ್ ವಿರುದ್ಧ ಹಲವಾರು ಚಟುವಟಿಕೆಗಳನ್ನು ಮಾಡುತ್ತಾ ಬರುತ್ತಿದ್ದಾರೆ. ಇಂಥ ದೇಶದ್ರೋಹಿಗಳು ಮತ್ತು ಇಂಥ ಕಿಡಿಗೇಡಿಗಳು ಈ ದೇಶದಲ್ಲಿ ಇದ್ರೆ ಮುಂದಿನ ದಿನಗಳಲ್ಲಿ ದಲಿತರ ಮೇಲೆ, ಅಂಬೇಡ್ಕರ್ ಮೇಲೆ ನಡೆಯುತ್ತಿರುವಂತ ಅಪಮಾನ, ದೌರ್ಜನ್ಯಗಳು ಜಾಸ್ತಿ ಆಗ್ತಾ ಇರ್ತದೆ. ಅದರಿಂದ ದಯಮಾಡಿ ಏನು ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರಗಳು ಇಂಥವರ ಮೇಲೆ ನಿಗಾ ಇಟ್ಟು ಇಂಥವರನ್ನ ಆದಷ್ಟು ಬೇಗ ದೇಶದ್ರೋಹಿಗಳನ್ನು ಪರಿಗಣಿಸಿ ಇವರನ್ನ ಗಡೀಪಾರು ಮಾಡಬೇಕಂತ ನಾವು ಈ ದಿವಸ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ನಾವು ಕೇಂದ್ರ ಸರ್ಕಾರಕ್ಕೆ ಮತ್ತೆ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸುತ್ತಿದ್ದೇವೆ. ಪ್ರತಿಭಟನೆಯಲ್ಲಿ ಜಿಇಒ ಬಸವರಾಜು, ರಂಗಯ್ಯ, ಬಿಸಿ ಶಂಕರಾಚಾರ್, ಮಂಜುನಾಥ್, ವಸಂತಕುಮಾರ್, ಬಸವಯ್ಯ, ನಿಂಗರಾಜು ಹಾಗೂ ಇತರರು ಉಪಸ್ಥಿತರಿದ್ದರು. ಕುಮಾರಸ್ವಾಮಿ, ಆಲೂರು, ಜಸ್ಟ್ ನ್ಯೂಸ್.
ರಾಜ್ಯ ಸರ್ಕಾರಿ ಅಧಿಕಾರಿಗಳು ಮತ್ತು ನೌಕರರು ಹಾಗೂ ಸಿಬ್ಬಂದಿಗಳಿಗೆ ಅಗತ್ಯ ರಕ್ಷಣೆ ಒದಗಿಸಬೇಕೆಂದು ಅರಸೀಕೆರೆ ತಾಲೂಕು ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಘಟಕವು ತಾಲೂಕು ದಂಡಾಧಿಕಾರಿ ಸಂತೋಷ್ ಕುಮಾರ್ ಅವರ ಮುಖಾಂತರವಾಗಿ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದರು. ದಿನಾಂಕ 9/7/2020 ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ತಹಶೀಲ್ದಾರ್ ಬಿಕೆ ಚಂದ್ರಮೌಳೇಶ್ವರ್ ಅವರ ಹತ್ಯೆಯನ್ನ ಖಂಡಿಸಿ ಅರಸೀಕೆರೆ ತಾಲೂಕು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಬಸವರಾಜು ಮಾತನಾಡಿ, ರಾಜ್ಯಾದ್ಯಂತ ಇಂತಹ ಅಮಾನವೀಯ ಘಟನೆಗಳು ಮರುಕಳಿಸುತ್ತಿರುವುದರಿಂದ ನಮ್ಮ ಅಧಿಕಾರಿಯವರಿಗೂ ನೌಕರರಿಗೂ ಸೂಕ್ತ ಭದ್ರತೆಯನ್ನ ನೀಡಬೇಕು. ಪೊಲೀಸ್ ರಕ್ಷಣೆಯಲ್ಲಿ ಜಂಟಿ ಸರ್ವೆ ಕಾರ್ಯವನ್ನ ನಡೆಸಲು ಹೋಗಿದ್ದ ತಹಶೀಲ್ದಾರ್ ಅವರನ್ನ ಸಾರ್ವಜನಿಕರ ಎದುರಿನಲ್ಲೇ ಚಾಕುವಿನಿಂದ ಇರಿದು ಕೊಂದಿರುವುದು ಅಧಿಕಾರಿ ವರ್ಗದವರನ್ನ ಭಯಭೀತರನ್ನಾಗಿ ಮಾಡಿದೆ. ಸರ್ಕಾರ ತಕ್ಷಣವೇ ಈ ಅಮಾನುಷ ಕೃತ್ಯದ ಹಿಂದೆ ಇರುವ ಎಲ್ಲ ಅಪರಾಧಿಗಳನ್ನ ಬಂಧಿಸಬೇಕು. ತಹಶೀಲ್ದಾರ್ ಕುಟುಂಬದವರಿಗೆ ಸೂಕ್ತ ಪರಿಹಾರವನ್ನ ನೀಡಬೇಕು ಎಂದು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಮೃತರ ಆತ್ಮಕ್ಕೆ ಶಾಂತಿ ಕೋರಿ ಮೌನಾಚರಣೆಯನ್ನು ನಡೆಸಲಾಯಿತು. ರೈತ ಸಂಘದ ಜಿಲ್ಲಾ ಸಂಚಾಲಕ ಪ್ರಸನ್ನಕುಮಾರ್ ಮಾತನಾಡಿ, ಹತ್ಯೆ ಮಾಡಿರುವವರನ್ನ ಗಲ್ಲು ಶಿಕ್ಷೆಗೆ ಒಳಪಡಿಸಬೇಕು ಎಂದು ಒತ್ತಾಯಿಸಿದರು. ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕಿನಲ್ಲಿ ಕರ್ತವ್ಯ ನಿರ್ವಹಿಸಿದ ದಂಡಾಧಿಕಾರಿಗಳಾಗಿ ಕರ್ತವ್ಯ ನಿರ್ವಹಿಸಿರ್ತಕ್ಕಂಥ ಬಿಕೆ ಚಂದ್ರಮೌಳೇಶ್ವರ್ ಅವರ ಹತ್ಯೆಯನ್ನು ಖಂಡಿಸಿ ರಾಜ್ಯ ಸರ್ಕಾರಿ ನೌಕರರ ಸಂಘ ಅರಸೀಕೆರೆ ತಾಲೂಕು ಶಾಖೆ ಏನು ವಿವಿಧ ವೃಂದ ಸಂಘಗಳು ಹಾಗೆ ಎಲ್ಲ ಪದಾಧಿಕಾರಿಗಳು ಅವರ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಇಂದು ಒಂದು ಆಗ್ರಹಪೂರ್ವಕ ಮನವಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದು, ವಿವಿಧ ಸ್ತರಗಳಲ್ಲಿ ಕರ್ತವ್ಯ ನಿರ್ವಹಿಸತಕ್ಕಂಥ ಭೂಮಾಪನ, ಕಂದಾಯ ಇಲಾಖೆ, ಪಂಚಾಯತ್ ರಾಜ್ ಇಲಾಖೆ, ಸಾರ್ವಜನಿಕವಾಗಿ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥ ಸಂದರ್ಭಗಳಲ್ಲಿ ಆರೋಗ್ಯ ಇಲಾಖೆ, ಶಿಕ್ಷಣ ಇಲಾಖೆ ಇವರುಗಳಿಗೆ ರಕ್ಷಣೆ ಒದಗಿಸ್ತಕ್ಕಂಥದ್ದು ಸರ್ಕಾರದ ಆದ್ಯ ಕರ್ತವ್ಯವಾಗಿದ್ದು, ಇಂಥ ಘಟನೆಗಳು ನಡೆದಿದ್ದು ದುರದೃಷ್ಟಕರ ಅಂತಕ್ಕಂಥದ್ದನ್ನು ಹೇಳ್ತಾ, ಮುಂಬರುವ ದಿನಗಳಲ್ಲಿ ಸರ್ಕಾರ ಅವರಿಗೆ ರಕ್ಷಣೆ ಕೊಡುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖವಾಗಬೇಕು ಅಂತಕ್ಕಂಥ ಒಂದು ಒಕ್ಕೊರಲಿನ ಮನವಿಯನ್ನು ನಾವು ಸರ್ಕಾರಕ್ಕೆ ಮನವಿ ಮಾಡಿದ್ದು. ಈ ಸಂದರ್ಭದಲ್ಲಿ ಕೇಂದ್ರ ಕಾರ್ಯಕಾರಿ ಸಮಿತಿಯ ಸದಸ್ಯ ಜಯರಾಮ್, ರಾಜ್ಯ ಪರಿಷತ್ ಸದಸ್ಯ ತ್ರಿಮೂರ್ತಿ, ಅಶೋಕ್, ಪರಮೇಶ್, ಶ್ರೀಧರ್, ರಮೇಶ್, ಜಯನಂತ್ ಮೂರ್ತಿ, ಓಂಕಾರ ಮೂರ್ತಿ, ತಾಲೂಕು ಎಲ್ಲ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಮೊಹಿದೀನ್ ಪಾಷಾ, ಅರಸೀಕೆರೆ, ಜಸ್ಟ್ ನ್ಯೂಸ್. ಹೊಳೆನರಸೀಪುರ ತಾಲೂಕಿನ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಸದಸ್ಯರು ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕಿನ ತಹಶೀಲ್ದಾರ್ ಆಗಿ ಬಿಕೆ ಚಂದ್ರಮೌಳೇಶ್ವರ ಅವರು ಹತ್ಯೆ ಖಂಡಿಸಿ ಕೃತ್ಯವೆಸಗಿದವರ ಬಂಧನಕ್ಕೆ ಒತ್ತಾಯಿಸಿ ಮುಖ್ಯಮಂತ್ರಿ ಹಾಗೂ ಮುಖ್ಯ ಕಾರ್ಯದರ್ಶಿಗಳಿಗೆ ಬರೆದ ಮನವಿ ಪತ್ರವನ್ನ ಶಾಸಕ ಎಚ್.ಡಿ. ರೇವಣ್ಣನವರ ಉಪಸ್ಥಿತಿಯಲ್ಲಿ ಕೆಆರ್ ಶ್ರೀನಿವಾಸ್ ಅವರಿಗೆ ಸಲ್ಲಿಸಿದರು. ಮನವಿ ಪತ್ರದಲ್ಲಿ ಕೃತ್ಯವೆಸಗಿದಂತಹ ಅಪರಾಧಿಯನ್ನ ಕೂಡಲೇ ಬಂಧಿಸಿ ಕಠಿಣ ಶಿಕ್ಷೆಗೆ ಒಳಪಡಿಸುವುದು ಹಾಗೂ ರಾಜ್ಯ ನೌಕರರ ನಿರ್ಭೀತಿಯಿಂದ ಕರ್ತವ್ಯ ನಿರ್ವಹಿಸುವ ವಾತಾವರಣ ನಿರ್ಮಾಣ ಮಾಡಲು ಅಗತ್ಯ ರಕ್ಷಣಾ ಕ್ರಮಗಳನ್ನ ಕೈಗೊಳ್ಳುವುದು, ಮೃತರ ಕುಟುಂಬಕ್ಕೆ ಸರ್ಕಾರದಿಂದ ಗರಿಷ್ಠ ಮಟ್ಟದ ಪರಿಹಾರ ಹಾಗೂ ಎಲ್ಲ ಆರ್ಥಿಕ ಸೌಲಭ್ಯಗಳನ್ನ ಶೀಘ್ರವಾಗಿ ಬಿಡುಗಡೆ ಮಾಡುವುದು, ಮೃತರ ಕುಟುಂಬದ ಸದಸ್ಯರೊಬ್ಬರಿಗೆ ಅನುಕಂಪದ ಆಧಾರದ ಮೇಲೆ ನೇಮಕಾತಿ ನೀಡುವುದು, ರಾಜ್ಯಾದ್ಯಂತ ಕಂದಾಯ, ಭೂಮಾಪನ, ಗ್ರಾಮಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್, ಆರೋಗ್ಯ ಮತ್ತು ಇತರೆ ಇಲಾಖೆಗಳ ಅಧಿಕಾರಿಗಳಿಗೂ ಹಾಗೂ ನೌಕರರ ಮೇಲೆ ಆಗಿಂದಾಗಿ ಹಲ್ಲೆಗಳು ನಡೆಯುತ್ತಿದ್ದು, ಇದರಿಂದಾಗಿ ಆತಂಕ ಹಾಗೂ ಭಯದಿಂದ ಕರ್ತವ್ಯವನ್ನ ನಿರ್ವಹಿಸುವ ವಾತಾವರಣ ಸೃಷ್ಟಿಯಾಗಿದೆ. ಆದುದರಿಂದ ರಾಜ್ಯದಲ್ಲಿ ಕಠಿಣ ಕಾನೂನುಗಳನ್ನ ಜಾರಿಯಾಗದೇ ಇರುವ ಕಾರಣ ಇಂತಹ ಕೃತ್ಯಗಳು ಮರುಕಳಿಸುತ್ತಿದ್ದು, ಇಂತಹ ಪರಿಸ್ಥಿತಿಯನ್ನ ಮರುಕಳಿಸದಂತೆ ಕಠಿಣ ಕಾನೂನುಗಳನ್ನ ರಾಜ್ಯ ಸರ್ಕಾರ ರೂಪಿಸುವುದು ಅತ್ಯಗತ್ಯವಾಗಿದೆ ಎಂದು ಒತ್ತಾಯಿಸಿ ಮನವಿ ಮಾಡಲಾಯಿತು. ಪಟ್ಟಣದ ತಾಲೂಕು ಕಚೇರಿಯ ಆವರಣದಲ್ಲಿ ಪರಸ್ಪರ ಅಂತರ ಕಾಪಾಡಿಕೊಂಡು ಮೃತರ ಆತ್ಮಕ್ಕೆ ಶಾಂತಿ ಕೋರಿ ಸಂತಾಪವನ್ನ ಸೂಚಿಸಲಾಯಿತು. ಹತ್ಯೆಯನ್ನ ಖಂಡಿಸಿ ತಹಶೀಲ್ದಾರ್ ಹಾಗೂ ನೌಕರರು ಕಪ್ಪಪಟ್ಟಿಯನ್ನು ಧರಿಸಿಕೊಂಡು ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸಿದರು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಟಿಎಸ್ ಕುಮಾರಸ್ವಾಮಿ, ಡಿವೈಎಸ್ಪಿ ಲಕ್ಷ್ಮಣಗೌಡ, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರಾಜೇಶ್, ಉಪ ತಹಶೀಲ್ದಾರ್ ಶಿವಕುಮಾರ್ ಹಾಗೂ ಸೋಮಶೇಖರ್, ರಾಜಸ್ವ ನಿರೀಕ್ಷಕರಾದಂತಹ ಸತೀಶ್, ಶಿರಸ್ದಾರ್ ಲೋಕೇಶ್, ಗ್ರಾಮ ಲೆಕ್ಕಾಧಿಕಾರಿ ಉದಯ್ ಹಾಗೂ ಹರೀಶ್, ಕಂದಾಯ ಇಲಾಖೆಯ ಪ್ರಸಾದ್, ಮಹಾಂತೇಶ್, ಹೇಮಾ, ರಾಜೇಶ್ವರಿ, ರಂಜಿತಾ ಇತರರು ಹಾಜರಿದ್ದರು. ರವಿಕುಮಾರ್, ಹೊಳೆನರಸೀಪುರ, ಜಸ್ಟ್ ನ್ಯೂಸ್.
ನ್ಯಾಯಯುತವಾದಂತಹ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಜಿಲ್ಲಾಧಿಕಾರಿ ಕಚೇರಿಯ ಆವರಣದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆ ಮುಂಭಾಗ ಬಿಎಂ ರಸ್ತೆಯಲ್ಲಿ ನೂರಾರು ಜನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಸಂಘಟನೆಯ ಜಂಟಿ ವೇದಿಕೆಯಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು. ಭೂಮಿಯ ಒಡೆತನವೂ ಸೇರಿದಂತೆ ರೈತ ಹಾಗೂ ಕೃಷಿ ಕಾರ್ಮಿಕರ ಹಿತಾಸಕ್ತಿ ಬದ್ಧವಾಗಿದೆ. ಕರ್ನಾಟಕ ಭೂ ಸುಧಾರಣೆ ಕಾಯ್ದೆಯು ಇಡೀ ದೇಶಕ್ಕೆ ಮಾದರಿಯಾಗಿದೆ. ಇಂತಹ ರೈತ ಹಾಗೂ ಕೃಷಿ ಕಾರ್ಮಿಕರ ಪರವಾಗಿದ್ದ ಜನಪರವಾಗಿದ್ದ ಕಾಯ್ದೆಗೆ ತಿದ್ದುಪಡಿಗೆ ತರಲು ಮುಂದಾಗಿರುವ ರಾಜ್ಯ ಸರ್ಕಾರ ಕ್ರಮವು ರೈತ ವಿರೋಧಿಯಾಗಿದೆ. ಬಂಡವಾಳಶಾಹಿ ಕಾರ್ಪೊರೇಟ್ ಕಂಪನಿಗಳ ಪರವಾಗಿ ನಿಲುವಿನಿಂದ ಕೂಡಿದೆ. ಇದು ತೀವ್ರ ಖಂಡನೀಯವಾಗಿದ್ದು ರಾಜ್ಯ ಸರ್ಕಾರದ ಈ ತಿದ್ದುಪಡಿಯ ಪ್ರಸ್ತಾವನೆಯನ್ನ ತೀವ್ರವಾಗಿ ವಿರೋಧಿಸುವುದಾಗಿ ತಿಳಿಸಿದರು. ಕೃಷಿಕರು ಭೂ ಸುಧಾರಿತ ಕೃಷಿ ಕಾರ್ಮಿಕರ ಹಿತಾಸಕ್ತಿಯನ್ನ ಬಲಿಕೊಡುವ ಮತ್ತು ಲಕ್ಷಾಂತರ ಭೂರಹಿತ ಬಡ ಜನರು ಭೂಮಿ ಒಡೆತನದ ಕನಸಿಗೆ ಕೊಳ್ಳಿ ಇಡುವ ಇಂತಹ ತಿದ್ದುಪಡಿ ಪ್ರಸ್ತಾವನೆಗಳನ್ನು ಈ ಕೂಡಲೇ ಹಿಂಪಡೆಯಬೇಕು. ಅನ್ನ ಕೊಡುವ ಭೂಮಿಯನ್ನ ರೈತರಿಂದ ಕಿತ್ತುಕೊಂಡು ಲೂಟಿಕೋರರು ಬಂಡವಾಳಶಾಹಿಗಳಿಗೆ ಇಂತಹ ಕೃಷಿ ವಿರೋಧ ನಿರ್ಧಾರಗಳ ಹಿಂದೆ ದುರುದ್ದೇಶ ರಾಜಕೀಯ ಅಡಗಿದೆ ಎನ್ನುವುದು ಸತ್ಯವಾಗಿದೆ. ಆರ್ಥಿಕವಾಗಿ ಸ್ವಾವಲಂಬನೆಯ ಬದುಕು ರೂಪಿಸಿಕೊಳ್ಳಲು ಪೂರಕವಾಗಿರುವ ಕೃಷಿ ಚಟುವಟಿಕೆಯಿಂದ ರೈತ ಕಾರ್ಮಿಕರನ್ನ ಅವರ ದುಡಿಮೆಯ ನೆಲೆಯಿಂದ ಶಾಶ್ವತವಾಗಿ ಒಕ್ಕಲೆಬ್ಬಿಸುವಂತಹ ಬಂಡವಾಳಶಾಹಿಯ ರಾಜಕಾರಣಿಗಳ ಗುಲಾಮರನ್ನಾಗಿಸುವ ಹುನ್ನಾರ ಸರ್ಕಾರ ಈ ತಿದ್ದುಪಡಿಯ ಪ್ರಸ್ತಾವನೆ ಹಿಂದೆ ಇದೆ ಎಂದು ದೂರಿದರು. ರಾಜ್ಯ ಬಿಜೆಪಿ ಸರ್ಕಾರದ ಉದ್ದೇಶಿತ ಈ ತಿದ್ದುಪಡಿಯ ಅನುಷ್ಠಾನಗೊಂಡರೆ ಉಳುವವನು ಭೂಮಿಯ ಒಡೆಯ ಎಂದು ಜನಪರವಾದಂತಹ ನೀತಿಯ ಬದಲಾಗಿ ಉಳ್ಳವರ ಭೂಮಿ ಒಡೆಯ ಎಂಬುದಂತಾಗುತ್ತದೆ. ಕೃಷಿ ಭೂಮಿ ಎಲ್ಲವೂ ಬಂಡವಾಳಶಾಹಿ ಕಾರ್ಪೊರೇಟ್ ಕಂಪನಿಗಳ ಪಾಲಾಗಿ ಕೊನೆಗೆ ರೈತರು ಕೃಷಿ ಕಾರ್ಮಿಕರು ತಮ್ಮದೇ ನೆಲದಲ್ಲಿ ಕಾರ್ಪೊರೇಟ್ ಕಂಪನಿಗಳ ಗುಲಾಮರಾಗಿ ದುಡಿಯಬೇಕಾದಂತಹ ದುರಂತ ಸ್ಥಿತಿ ಬಂದೇ ಬರುತ್ತದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಇವತ್ತು ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ ಈ ರಾಜ್ಯದ ರೈತರ, ದಲಿತರ, ಹಿಂದುಳಿದ ವರ್ಗದ ಮಾರಣಹೋಮ ಮಾಡ್ತಿರ್ತಕ್ಕಂಥ ಸರ್ಕಾರ ಇದು. ಇವತ್ತು ದಲಿತರ, ರೈತರ ಭೂಮಿನ ಕಿತ್ಕೊಳ್ಳುವಂತ ಒಂದು ಪ್ರಕ್ರಿಯೆ ಇವತ್ತು ಪ್ರಾರಂಭ ಮಾಡಿದ್ದಾರೆ. ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಇದನ್ನ ವಾಪಸ್ ತಗೋಬೇಕು ಅಂತ ಹೇಳಿ ನಾವು ಇವತ್ತು ಎಲ್ಲ ದಲಿತ ಸಂಘಟನೆಗಳ ಒಕ್ಕೂಟದವರು ಇವತ್ತು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಇವತ್ತು ತಗೊಳ್ಳೇಬೇಕಿದ್ರು ವಾಪಸ್ಸು. ನೀವು ತಗೊಳ್ಳೇ ಇಲ್ಲ ಅಂದ್ರೆ ರಾಜ್ಯದಲ್ಲಿ ದಲಿತರಿರ್ಬೋದು, ಹಿಂದುಳಿದವರು, ಅಲ್ಪಸಂಖ್ಯಾತರಿರ್ಬೋದು, ರೈತರಿರ್ಬೋದು, ಎಲ್ಲ ಬಡವರು ಒಂದಾಗಿ ನಿಮ್ಮ ಸರ್ಕಾರವನ್ನು ಕೆಳಗಿಳಿಸುವಂತ ಕೆಲಸವನ್ನು ನಾವು ಮಾಡಬೇಕಾಗುತ್ತೆ ಬಂಧುಗಳೇ. ಈ ಕಾರಣಕ್ಕಾಗಿ ಬಂಧುಗಳೇ, ಭೂ ಸುಧಾರಣಾ ಕಾಯ್ದೆ ಇವತ್ತು ಯಾರು ಭೂಮಿನ ಕೃಷಿಯೇತರ ಆದಾಯ ಮಾಡಿರ್ತಕ್ಕಂಥ ಯಾರು ಭೂಮಿನ ಪಡಿಬಾರ್ದು ಅಂತ ಹೇಳಿ ಭೂ ಸುಧಾರಣಾ ಕಾಯ್ದೆನ ದೇವರಾಜ್ ಅವರು ತಂದ್ರು. ಆದ್ರೆ ಇವತ್ತು ಬಿಜೆಪಿ ಸರ್ಕಾರ ಯಾರು ಬೇಕಾದ್ರೂ ಈ ರಾಜ್ಯದಲ್ಲಿ ಭೂಮಿಯಿಂದ ಹೊರಬಂದು ಯಾರೇ ಹಣವನ್ನು ಸಂಪಾದನೆ ಮಾಡಿರ್ತಕ್ಕಂಥ ಕೈಗಾರಿಕೆಗಳು ಮತ್ತು ಬಹುರಾಷ್ಟ್ರೀಯ ಕಂಪನಿಗಳು ಸಹ, ಕಂಪನಿಯ ಮಾಲೀಕರು ಇವತ್ತು ರೈತರ ಭೂಮಿಯನ್ನ ಸಾವಿರಾರು ಎಕರೆ, ನೂರಾರು ಎಕರೆನ ಕೊಂಡ್ಕೊಳ್ಳುವಂತಹ ಕೆಲಸನ ಇವತ್ತು ರಾಜ್ಯ ಸರ್ಕಾರ ತಿದ್ದುಪಡಿ ತರದ ಮೂಲಕ ಅವ್ರಿಗೆ ಅವಕಾಶಗಳನ್ನ ಕೊಟ್ಟಿರ್ತಕ್ಕಂಥದ್ದು. ಇದು ದಲಿತ ವಿರೋಧಿ, ರೈತ ವಿರೋಧಿ, ಬಡ ವಿರೋಧಿ ಸರ್ಕಾರ ಆಗಿದೆ ಅಂತ ಹೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತಿದ್ದೀವಿ. ಪ್ರತಿಭಟನೆಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಸಂಘಟನೆಯ ಜಂಟಿ ವೇದಿಕೆಯ ರಾಜ್ಯ ಸಂಚಾಲಕ ಎಂ ಸೋಮಶೇಖರ್, ರಾಜ್ಯ ಮುಖಂಡರಂತಹ ಕೆ ಈಶ್ವರಪ್ಪ, ಎಚ್.ಕೆ. ಸುಂದರೇಶ್, ಇಒ ಮಹಂತೇಶಪ್ಪ, ಮಾದಿಗ ದಂಡೋರಸ್ ಜಿಲ್ಲಾಧ್ಯಕ್ಷ ಟಿ.ಆರ್. ವಿಜಯಕುಮಾರ್, ನಾಗರಾಜು ಹೆಕ್ತೂರ್, ರಾಜ್ಯ ಸಂಘಟನೆಯ ಸಂಚಾಲಕ ಮಲ್ಲೇಶ್ ಅಂಬಿಗ, ಛಲವಾದಿ ಮಹಾಸಭಾ ಜಿಲ್ಲಾಧ್ಯಕ್ಷ ಎಚ್.ಪಿ. ಪುಟ್ಟರಾಜು ಇತರರು ಪಾಲ್ಗೊಂಡಿದ್ದರು. ಶ್ರೀನಿವಾಸ್, ಹಾಸನ್, ಜಸ್ಟ್ ನ್ಯೂಸ್. ಹಾಸನ ಜಿಲ್ಲೆಯಲ್ಲಿ 6 ಪಾಸಿಟಿವ್ ಪ್ರಕರಣ ದಾಖಲು. ಒಟ್ಟು ಸೋಂಕಿತರ ಸಂಖ್ಯೆ 621ಕ್ಕೆ ಏರಿಕೆ. 295 ಜನ ಬಿಡುಗಡೆ ಹೊಂದಿದ್ದಾರೆ. ಇನ್ನುಳಿದ 216 ಜನರು ಸಕ್ರಿಯವಾಗಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಸತೀಶ್ ಸ್ಪಷ್ಟನೆ. ಕೊರೋನಾ ಚಿಕಿತ್ಸೆ ಸಲಕರಣೆ ಖರೀದಿಯಲ್ಲಿ ಅವ್ಯವಹಾರ. ಕೋವಿಡ್-19 ಸಂದರ್ಭದಲ್ಲಿ ಸಂವಿಧಾನ ವಿಶೇಷ ಅಧಿಕಾರ ಸುಗ್ರೀವಾಜ್ಞೆಯ ಮೂಲಕ ಸರ್ಕಾರದ ನಿಯಂತ್ರಣಕ್ಕೆ ಎಲ್ಲಾ ಖಾಸಗಿ ಆಸ್ಪತ್ರೆ ಪಡೆಯುವಂತೆ ಒತ್ತಾಯ. ಬಡ ಹಾಗೂ ಮಧ್ಯಮ ವರ್ಗದವರಿಗೆ ಆರ್ಥಿಕ ಸಂಕಷ್ಟ ತಪ್ಪಿಸುವಂತೆ ಅಖಿಲ ಭಾರತ ಯುವಜನ ಫೆಡರೇಷನ್ ಇಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಕೆ. ಮತ್ತು ಕರ್ತವ್ಯ ನಿರತ ತಹಶೀಲ್ದಾರ್ ಚಂದ್ರಮೌಳೇಶ್ವರ್ ಹತ್ಯೆ ಕೃತ್ಯವೆಸಗಿದ ದುಷ್ಕರ್ಮಿಗಳ ಬಂಧನಕ್ಕೆ ಒತ್ತಾಯ. ರಾಜ್ಯ ಸರ್ಕಾರಿ ನೌಕರರಿಂದ ಕಪ್ಪು ಪಟ್ಟಿ ಧರಿಸಿ ಕರ್ತವ್ಯಕ್ಕೆ ಹಾಜರು. ಇಂತಹ ಘಟನೆ ಮರುಕಳಿಸದಂತೆ ಕಠಿಣ ಕ್ರಮ ರೂಪಿಸುವಂತೆ ಸರ್ಕಾರಕ್ಕೆ ಮನವಿ.